ममैताः इति कर्तारम् उद्देश्यञ्च हरिं स्मरेत्। हरि ओम श्री गुरुभ्यो नमः परमगुरुभ्यो नमः श्रीमदानंदतीर्थ भगवत्पादाचार्य गुरुभ्यो नमः इष्टदेवताभ्यो नमः कुलदेवताभ्यो नमः ग्रामदेवताभ्यो नमः मातृदेवो भव पितृदेवो भव आचार्य देवो भव शमयन् भव संतापं रमयन् साधु चातकान् कृष्णमेघा कृपा दृष्टि वष्ट्या तुष्णातु मामपि जन्माद्यस्य यतोऽन्वयाधितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि कृष्णं वन्दे मन्तपाशधर दिव्यार्भकाकृतिं शिखाबन्धत्रयोपेतं भैष्मी मध्वकरार्चितं नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नमस्ते प्राणेश प्रणतविभवायावनिमगाः नमः स्वामिन् रामप्रियतम हनूमन् गुरुगुण नमस्तुभ्यं भीम प्रबलतम कृष्णेष्ट भगवन् नमः श्रीमन्मध्वप्रदिशु सुदृशन्नो जय जय अपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यञ्चित मनोरथा तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवदयाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वाधिद्वन्द्वरवये वैष्णवेन्दीवरेन्दवे श्री राघवेन्द्र गुरवे नमो अत्यंत दयाळवे मूकोऽपि यत्प्रसादेन मुकुन्द शयनायते राजराजायते रिक्तो राघवेन्द्रं तमाश्रयेत्। हरि ओम श्री गुरुभ्यो नमः। ಪರಮ ಪೂಜ್ಯ ಶ್ರೀಪಾದರಾದ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಅಡಿಗಾವರದಲ್ಲಿ ನಮಸ್ಕಾರ ಮಾಡುತ್ತಾ ಎಲ್ಲ ಗುರು ಹಿರಿಯರಿಗೆ ನಮಸ್ಕರಿಸಿ ನನ್ನ ಪ್ರೀತಿಯ ಅಧ್ಯಾತ್ಮ ಬಂಧುಗಳೇ, ಇವತ್ತು ನಾವು 4ನೇ ದಿನದ ಭಾಗವತ ಸಪ್ತಾಹದ ಭಾಗವತ ಅನುಸಂಧಾನದ ಚಿಂತನೆಯ 4ನೇ ದಿನ. ಇವತ್ತು ನಾವು ನಿನ್ನೆಯವರೆಗೂ ಸ್ವಯಂಭೂ ಮನ್ವಂತರ ಸೃಷ್ಟಿ ಸ್ಥಿತಿ ಮನ್ವಂತರಾರು ಕಥೆ ಶುರು ಮಾಡಿದ್ವಿ. ಇವತ್ತಿನಿಂದ ನಾವು ವೈವಸ್ವತ ಮನ್ವಂತರದ ಕಥೆ ಶುರು ಮಾಡ್ತೀವಿ. ವೈವಸ್ವತ ಮನ್ವಂತರ ಅಂತಂದ್ರೆ ನಾವು ಇರೋ ಮನ್ವಂತರದ ಕಥೆ. ನಾವು ಇರೋ ಮನ್ವಂತರದ ಕಥೆಯಲ್ಲಿ ಭಗವದ್ ಅವತಾರಗಳು ಮತ್ತೆ ಭಗವದ್ಭಕ್ತರ ಮಾಡಿರುವ ಕೆಲಸ ಅವು ಎಲ್ಲವೂ ಕೂಡ ವೈವಸ್ವತ ಮನ್ವಂತರದಲ್ಲಿ ಇವತ್ತಿನಿಂದ 6-7ನೇ ಸ್ಕಂದದಿಂದ ಶುರುವಾಗುತ್ತೆ. ಅದಕ್ಕಿಂತ ಮುಂಚೆ ನಾನು ವೈವಸ್ವತ ಮನ್ವಂತರ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಕೆಲವರಿಗೆ ಕೆಲವು ಪ್ರಶ್ನೆ ಇರಬಹುದು. ಇದೇನು ದಕ್ಷ ಪ್ರಜಾಪತಿ 1000 ಮಕ್ಕಳು 100 ಮಕ್ಕಳು ಇದೇನಿದು ಅಂತ ಕೇಳಿದರೆ, ಮೊದಲೇದಾಗಿ ನಾವು ತಿಳ್ಕೋಬೇಕು, ಇದು ಯುಗ ಯುಗಾಂತರ ಕಥೆ. ಇದು ಇವತ್ತು ಅಥವಾ ನಿನ್ನೆ ಅಥವಾ ಮೊನ್ನೆ ನಡೆದಿದ್ದಲ್ಲ, ಯುಗ ಯುಗಾಂತರ ಕಥೆ. ಆಮೇಲೆ ಮುಖ್ಯವಾಗಿ ಇದು ಭೂಲೋಕದಲ್ಲಿ ನಡೆದ ಕಥೆ ಅಲ್ಲ, ಇದು ದೇವಲೋಕದಲ್ಲಿ ನಡೆದ ಕಥೆ. ಆಮೇಲೆ ದಕ್ಷ ಪ್ರಜಾಪತಿ ನಮ್ಮ ಮನುಷ್ಯರಿಗಿಂತ ಎಷ್ಟೋ ಎತ್ತರದಲ್ಲಿದ್ದಾನೆ. ಆದ್ದರಿಂದಾಗಿ ಅವನಿಗೆ ಅತಿಮಾನುಷ ಶಕ್ತಿ ದೈವಿ ಶಕ್ತಿ ಇರೋದರಿಂದ ಅವನಿಗೆ 1000 ಮಕ್ಕಳು 100 ಮಕ್ಕಳು ಆಗೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಇಂದ್ರನಿಗಿಂತ ಸ್ವಲ್ಪ ಕೆಳಗಡೆ ಇರೋ ದಕ್ಷ ಇದು ದೇವಲೋಕದಲ್ಲಿ ನಡೆದಿರೋ ಕಥೆ, ಭೂಲೋಕದಲ್ಲಿ ನಡೆದಿರೋ ಕಥೆ ಅಲ್ಲ. ನಮಗೆ ಮತ್ತೆ ದಕ್ಷನಿಗೆ ಕಂಪ್ಯಾರಿಸನ್ ಮಾಡೋದೇ ಒಂದು ದೊಡ್ಡ ತಪ್ಪು. ಅವನು ದಕ್ಷ, ನಾವೆಲ್ಲರೂ ಅದಕ್ಷರು. ದಕ್ಷನಿಗೆ 1000 ಮಂದಿ ಮಕ್ಕಳು ಅಂತ. ದಕ್ಷನ ಆಡಳಿತ ಎಷ್ಟು ಗೊತ್ತಾ? 3,60,000 ಕೋಟಿ ಅವನ ಆಡಳಿತದ ವರ್ಷ. ಅವನಿಗೆ ಎಷ್ಟು ಆಯುಸ್ಸು ಬೇರೆ ಮಾತು. ಅವನ ಆಡಳಿತನೇ 3,60,00,000 ಆಡಳಿತದಲ್ಲೇ ಇದ್ದ ದಕ್ಷ. ಮತ್ತೆ ಪ್ರತಿ ಮನ್ವಂತರದಲ್ಲಿ ಒಬ್ಬರೊಬ್ಬರು ದಕ್ಷರಿರ್ತಾರೆ. ಈಗ ವೈವಸ್ವತ ಮನ್ವಂತರದ ದಕ್ಷನಾದಂತಹ ಪ್ರಚೇತಸನ ಕಥೆ ಮತ್ತೆ ಅವನ ಸಂತಾನ ಹೇಗೆ ಬೆಳೆಯಿತು ಅನ್ನೋದು ನಾವು ಇವತ್ತಿನ ದಿನ ನೋಡೋಣ. ಆಮೇಲೆ ಮುಖ್ಯವಾಗಿ ಇವತ್ತು ಏನಂತಂದ್ರೆ ಗುರುವಾರ, ರಾಯರ ವಾರ. ಇವತ್ತು ಪ್ರಹ್ಲಾದ ಚರಿತೆ ಆಗುತ್ತೆ. ಇದು ಯಾರು ನಾವು ಏನು ಪ್ಲಾನ್ ಮಾಡಿ ಡಿಸೈಡ್ ಮಾಡಿದ್ದಲ್ಲ, ಇದು ಯೋಗಾಯೋಗ. ಇದು ಭಗವಂತನ ಚಿತ್ತಕ್ಕೆ, ರಾಯರ ಚಿತ್ತಕ್ಕೆ ಬಂದಿದೆ ಅಂತ ಹೇಳಿ ನಾನು ವೈವಸ್ವತ ಮನ್ವಂತರಕ್ಕೆ ಕಾಲಿಡ್ತೇನೆ. ವೈವಸ್ವತ ಮನ್ವಂತರದ ದಕ್ಷ ಪ್ರಜಾಪತಿ ಆದಂತಹ ಪ್ರಚೇತಸ
ಅಸಿಕ್ನಿ ಅನ್ನೋಳಿಗೆ ಮದುವೆ ಆಗ್ತಾನೆ. ಮದುವೆ ಆದಮೇಲೆ ಅವನಿಗೆ 100 ಜನ ಮಕ್ಕಳಾಗ್ತಾರೆ. 100 ಜನ ಮಕ್ಕಳಾದ ಮೇಲೆ ನಾರದರು ಏನು ಮಾಡ್ತಾರೆ ಅಂತಂದರೆ ಆ 100 ಜನಕ್ಕೂ ವೈಷ್ಣವ ಧರ್ಮವನ್ನು ಉಪದೇಶ ಮಾಡಿ ಅವರು ಕ್ಷಾತ್ರ ಧರ್ಮ ಬಿಟ್ಟು ಬ್ರಾಹ್ಮಣ ಧರ್ಮ ಸ್ವೀಕಾರ ಮಾಡಿ ತಪಸ್ಸಿಗೆ ಹೋಗ್ಬಿಡ್ತಾರೆ. ಮತ್ತೆ ಪ್ರಚೇತಸ ಏನು ಮಾಡ್ತಾನೆ ಅಂತಂದರೆ ಮತ್ತೆ ಶಬಳಾಶ್ವರರು ಅಂತ ಮತ್ತೆ 100 ಜನ ಮಕ್ಕಳಾಗ್ತಾರೆ. ಅವ್ರಿಗೂ ಕೂಡ ನಾರದರು ಉಪದೇಶ ಮಾಡಿ ಅವ್ರಿಗೂ ಕಳಿಸ್ಬಿಡ್ತಾರೆ. ದಕ್ಷ ಪ್ರಜಾಪತಿ ಈ ಭೂ ವಿಸ್ತಾರ ಮಾಡಬೇಕು, ನನ್ನ ಸಂತಾನ ಬೆಳಿಬೇಕು ಅಂತ ಬಂದರೆ ನನ್ನ ಮಕ್ಕಳಾದರೆ ನಾರದರು ಕಿಡಿಗೇಡಿತನ ಮಾಡಿ ಅವರಿಗೆಲ್ಲ ಉಪದೇಶ ಕೊಟ್ಟು ಅರಣ್ಯಕ್ಕೆ ಕಳಿಸ್ತಾ ಇದ್ದಾರೆ. ಅದಕ್ಕೆ ನಾರದರಿಗೆ ಒಂದು ದಕ್ಷ ಶಾಪ ಕೊಟ್ಟು ಬಿಡ್ತಾನೆ. ನಿಮ್ಮದು ಬರೀ ಚಾಡಿ ಹೇಳೋ ಕೆಲಸ ಆಗಲಿ, ನಿಮ್ಮದು ಸಂಚಾರ ಮಾಡಿಕೊಂಡೇ ತಿರುಗಿ, ನಿಮಗೆ ಬೇರೆ ಯಾವ ಕೆಲಸವೂ ಬೇಡ ಅಂತ ನಾರದರಿಗೆ ಒಂದು ಶಾಪ ಕೊಡ್ತಾನೆ. ನಾರದರು ಖುಷಿಯಾಗಿ ಆ ಶಾಪ ಸ್ವೀಕಾರ ಮಾಡಿ ಹೇಳ್ತಾರೆ, ನನಗೆ ಬೇಕಾಗಿದ್ದೇ ಇದು, ಎಲ್ಲ ಕಡೆ ನಾನು ಓಡಾಡ್ತಾ ಭಗವಂತನ ಸೇವೆ ಮಾಡ್ಲಿಕ್ಕೆ ಅಂತಾನೆ ನಾನು ಹುಟ್ಟಿದ್ದು, ನನಗೆ ನೀನು ಶಾಪ ಕೊಟ್ಟೆ, ನಿನಗೆ ಒಳ್ಳೇದಾಗಲಿ ಅಂತ ನಾರದರು ದಕ್ಷನಿಗೆ ಹರಿಸಿ ನಾರದರು ಆ ಶಾಪ ಸ್ವೀಕಾರ ಮಾಡ್ತಾರೆ. ಆಗ ಮತ್ತೆ ಚತುರ್ಮುಖ ಬ್ರಹ್ಮ ದಕ್ಷನಿಗೆ ಹೇಳ್ತಾನೆ, ಇಲ್ಲ ನಿನಗೆ ಸಂತಾನ ಆಗತ್ತೆ, ನೀನು ಮುಂದೆ ಭೂ ವಿಸ್ತಾರದಲ್ಲಿ ತೊಡಗುತ್ತೀಯ ಅಂತ ಹೇಳಿದಾಗ ಅವನಿಗೆ 60 ಮಂದಿ ಹೆಣ್ಣು ಮಕ್ಕಳಾಗ್ತಾರೆ. ಆ 60 ಮಂದಿ ಹೆಣ್ಣು ಮಕ್ಕಳು ಅವರ ವಿವರಣೆ ಭಾಗವತದಲ್ಲಿ ಇದೆ. ಆದರೆ ನಾನು ಮುಖ್ಯವಾಗಿ ನಮ್ಮ ದೇವತಾ ಅವತಾರಕ್ಕೆ ಕಾರಣವಾದಂತಹ ಕೆಲವು ಸಂತಾನದ ಸಂಗತಿ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. 60 ಮಂದಿ ಹುಡುಗಿಯರಲ್ಲಿ 10 ಮಂದಿ ಧರ್ಮನಿಗೆ ಕೊಟ್ಟ. ಸ್ವಯಂಭೂ ಮನ್ವಂತರದಲ್ಲಿ ದಕ್ಷ ಪ್ರಜಾಪತಿ 13 ಜನ ಹೆಣ್ಣು ಮಕ್ಕಳಿಗೆ ಧರ್ಮನಿಗೆ ಕೊಟ್ಟಿದ್ದ. ಇಲ್ಲಿ 10 ಜನ ಹುಡುಗಿಯರನ್ನು ಧರ್ಮನಿಗೆ ಕೊಟ್ಟ. ಅದರಲ್ಲಿ 3 ಜನ, ಮೊದಲನೆಯವಳು ವಿಶ್ವ ಅಂತ, ಎರಡನೆಯವಳು ಸಾಧ್ಯ, ಮೂರನೆಯವಳು ವಸು. ವಿಶ್ವದಲ್ಲಿ ವಿಶ್ವ ದೇವತೆಗಳಿಗೆ ಹುಟ್ಟಿದರು 10 ಜನ, ಸಾಧ್ಯದಲ್ಲಿ 12 ಜನ ದೇವತೆಗಳಿಗೆ ಹುಟ್ಟಿದರು ಸಾಧ್ಯ ದೇವತೆಗಳು, ಮತ್ತು ವಸುವಿನಲ್ಲಿ 8 ಜನ ವಸು ಹುಟ್ಟಿದರು. ಅವರೇ ದೋಷ ಪ್ರಾಣ, ಧ್ರುವ, ಅರ್ಕ, ಅಗ್ನಿ, ವಸ್ತು, ವಿಭಾವಸು ಅಂತ ಈ 8 ಜನ ಅಷ್ಟವಸುಗಳು. ಇವೆಲ್ಲ ಗಣದೇವತೆಗಳು. ನಾವು ಯಜ್ಞದಲ್ಲಿ ಈ ಗಣದೇವತೆ ಆರಾಧನೆ ಮಾಡ್ತೀವಿ. ಆ ಯಜ್ಞಕ್ಕೆ ಬೇಕಾಗಿರುವಂತಹ ಗಣದೇವತೆಗಳ ಪ್ರಾದುರ್ಭಾವ ಧರ್ಮನಲ್ಲಿ ಆಯಿತು, ಧರ್ಮ ಮತ್ತು ಆ 3 ಜನ ಹೆಣ್ಣು ಮಕ್ಕಳಲ್ಲಿ. ಆಮೇಲೆ 13 ಜನಕ್ಕೆ ಕಾಶ್ಯಪನಿಗೆ ಕೊಡ್ತಾನೆ. ದಿತಿ, ಅದಿತಿ, ಆಮೇಲೆ ದೇವದಾನವರ ಸೃಷ್ಟಿ ಆಗತ್ತೆ, ಅದರ ಸೃಷ್ಟಿ ವಿಸ್ತಾರ ನಾನು ಹೇಳ್ತೇನೆ. ಆಮೇಲೆ 27 ಜನ ಚಂದ್ರನಿಗೆ ಕೊಡ್ತಾನೆ. ಚಂದ್ರನಲ್ಲಿ ಸಂತಾನ ಇಲ್ಲ. 27 ಜನ ನಕ್ಷತ್ರಗಳಲ್ಲಿ ಯಾವುದೇ ಸಂತಾನ ಇಲ್ಲ. ನೀವು ಒಂದು ಪ್ರಶ್ನೆ ಕೇಳಬಹುದು, ಚಂದ್ರವಂಶ ಹೇಗೆ ಬೆಳೀತು ಅಂತ. ಇದಕ್ಕೆ ಇಲ್ಲಿ ಉತ್ತರ ಇಲ್ಲ, 9ನೇ ಸ್ಕಂದದಲ್ಲಿ ಉತ್ತರ ಸಿಗುತ್ತೆ ನಮಗೆ. ಇದು ಪ್ರಶ್ನೆ ಹಾಗೆ ಇಟ್ಕೊಂಡು ಕೂತ್ಕೊಳ್ಳೋಣ ಇವಾಗ. ಆಮೇಲೆ 2 ಜನ ಭೂತ ಅನ್ನೋ ಋಷಿಗೆ ಕೊಡ್ತಾನೆ, ಮತ್ತೆ 2 ಜನ ಆಂಗಿರಸರಿಗೆ, ಮತ್ತೆ 2 ಜನ ಕೃಷಶ್ಮಾನ್ ಅಂತ ಒಬ್ಬ ಋಷಿಗೆ ಕೊಡ್ತಾನೆ. 4ನೇದವರು ತಾರುಕ್ಷ ಅನ್ನೋದು ಗರುಡನಿಗೂ ತಾರುಕ್ಷ ಅಂತಾರೆ. ಇವನು ತಾರುಕ್ಷ ನಾಮಕ ಋಷಿ. ಇವನು ಋಷಿಗೆ 4 ಜನ ಕೊಡ್ತಾರೆ. ವಿನಿತಾ ಅನ್ನೋಳು ತಾರುಕ್ಷನ ಹೆಂಡತಿ, ಅದನ್ನ ನಾನು ಹೇಳ್ತೀನಿ. ಈ ದೋಷ ಅನ್ನೋ ವಸು ಏನಿದ್ದ ಅಲ್ಲ, ಅವನು ಮತ್ತೆ ಅವನ ಸಂತಾನದಲ್ಲಿ ಶಿಂಶುಮಾರ ನಾಮಕ ಪರಮಾತ್ಮ ಹುಟ್ಟಿದ್ದು ದೋಷನಲ್ಲಿ. ಯಾವ ಭೂಮಂಡಲವನ್ನು ಮತ್ತು ಧ್ರುವ ನಕ್ಷತ್ರದ ಕೇಂದ್ರ ಬಿಂದುವಾಗಿರುವಂತಹ ಧ್ರುವ ನಕ್ಷತ್ರವನ್ನು ನಿಯಮಿಸ್ತಾನೋ ಶಿಂಶುಮಾರ ನಾಮಕ ಪರಮಾತ್ಮ, ಅವನು ಅಲ್ಲೇ ಹುಟ್ಟಿದ್ದು. ಒಂದು ಶಿಂಶುಮಾರ ನಾಮಕನ ಪರಮಾತ್ಮನ ಮಗಳು ಭೃಮಿ ಅನ್ನವಳಿಗೆ ಧ್ರುವ ಮದುವೆ ಆಗಿರ್ತಾನೆ. ಶಿಂಶುಮಾರ ನಾಮಕ ಪರಮಾತ್ಮನ ಮಗಳನ್ನೇ ಧ್ರುವ ಮದುವೆ ಆಗ್ತಾನೆ. ಆಮೇಲೆ ವಸ್ತುವಿನಲ್ಲಿ ನಮ್ಮ ವಾಸ್ತುಶಿಲ್ಪಿ ವಿಶ್ವಕರ್ಮ ಹುಟ್ಟುತ್ತಾನೆ. ಆಮೇಲೆ ಭೂತ ಋಷಿಯಲ್ಲಿ ಭೂತಗಣಗಳು ಮತ್ತು 11 ರುದ್ರರು, ಶಿವನೂ ಕೂಡ ಒಬ್ಬ 11 ರುದ್ರ, ಅವನು ಅದರಲ್ಲಿ ಹುಟ್ಟುತ್ತಾನೆ. ಆಮೇಲೆ ಆಂಗಿರಸ ಋಷಿಯ ಸಂತಾನದಲ್ಲಿ ಅಥರ್ವ ವೇದದ ಅಭಿಮಾನಿ ದೇವತೆ ಹುಟ್ಟುತ್ತಾನೆ. ಆಮೇಲೆ ತಾರ್ಕ್ಷನಿಗೆ 3 ಜನ ಹೆಂಡಂದರು, ಅದರಲ್ಲಿ 4 ಜನ ಅವನಿಗೆ ತಾರ್ಕ್ಷ ಋಷಿಗೆ ಕೊಟ್ಟಿದ್ರು. ಅದರಲ್ಲಿ ಮೊದಲೇವಳು ವಿನಿತಾನಲ್ಲೇ ಗರುಡ ಹುಟ್ಟಿದ್ದು, ಅದಕ್ಕೆ ಗರುಡನಿಗೆ ತಾರ್ಕ್ಷ ಅಥವಾ ತಾರುಕ್ಷ ಅಂತ ಹೇಳ್ತಾರೆ. ಆಮೇಲೆ ಅರುಣ ಸೂರ್ಯದೇವನ ಸಾರಥಿ ಕೂಡ ಅವರಲ್ಲೇ ಹುಟ್ಟುತ್ತಾನೆ. ಆಮೇಲೆ ಕದ್ರು, ಎಲ್ಲ ನಾಗಸಂತತಿಯ ಅಭಿಮಾನಿ ದೇವತೆಗಳು ಇವೆಲ್ಲವೂ ತಾರ್ಕ್ಷನಲ್ಲಿ ಉತ್ಪತ್ತಿ ಆಗತ್ತೆ. ಆಮೇಲೆ ಕಾಶ್ಯಪರಲ್ಲಿ 13 ಜನ ಹೆಂಡಂದರು ಕಾಶ್ಯಪನಿಗೆ ಕೊಟ್ಟಿರ್ತಾನೆ. ಅದರಲ್ಲಿ ಪ್ರಧಾನವಾಗಿ ದಿತಿ, ಅದಿತಿ ಮತ್ತೆ ಧನು. ದಿತಿಯಲ್ಲಿ 2 ರಾಕ್ಷಸರು ಹುಟ್ಟುತ್ತಾರೆ, ಹಿರಣ್ಯಾಕ್ಷ, ಹಿರಣ್ಯಕಶಿಪು. ಆಮೇಲೆ ಅದಿತಿಯಲ್ಲಿ 12 ಜನ ಆದಿತ್ಯರು ಹುಟ್ಟುತ್ತಾರೆ. 12 ಜನ ಆದಿತ್ಯರು: ಆದಿತ್ಯ, ವಿವಸ್ಮಾನ್, ಅರ್ಯಮಾನ್, ಪೂಷ, ತ್ವಷ್ಟ್ರ, ಸವಿತ, ಭಗಃ, ಧಾತ, ವಿಧಾತ, ವರುಣ, ಮಿತ್ರ, ಶಕ್ರ, ಉರುಕ್ರಮ. ಅಲ್ಲೇ ಉರುಕ್ರಮ ಅಂದ್ರೆ ವಾಮನನಿಗೆ ಇಂದ್ರ ಅಣ್ಣನಾಗಿ ಹುಟ್ಟುತ್ತಾನೆ.
ಈ ಮನ್ವಂತರದ ಅಧಿಪತಿ ಏನು ಇಂದ್ರ ಇದ್ದಾನಲ್ಲ ಅವನಿಗೆ ಸಹಾಯ ಮಾಡಲಿಕ್ಕೆ ಉಪೇಂದ್ರನಾಗಿ ವಾಮನನೇ ಹುಟ್ಟೋದು ವೈವಸ್ವತ ಮನ್ವಂತರದಲ್ಲಿ. ಆಮೇಲೆ ಇನ್ನ ಮಿಕ್ಕಿದ್ದ 10 ಜನ ಹೆಂಡಂದಿರಲ್ಲಿ ಅನೇಕ ಚರಾಚರ ಪ್ರಪಂಚ, ಪ್ರಾಣಿ ಪ್ರಪಂಚ, ಅರಣ್ಯ ಪ್ರಪಂಚದಲ್ಲಿ ಏನು ಅಭಿಮಾನಿ ದೇವತೆಗಳಿದ್ದಾರೆ ಅವರೆಲ್ಲ ಹುಟ್ಟುತ್ತಾರೆ. ಇದು ಒಂದು ನಿಮಗೆ ಸ್ಥೂಲವಾದಂತಹ ವೈವಸ್ವತ ಮನ್ವಂತರ ದಕ್ಷ ಪ್ರಜಾಪತಿಯ ಕಥೆ. ಆಮೇಲೆ ಸೂರ್ಯನೂ ಇದ್ದಾನೆ ಅಲ್ಲಿ. ಸೂರ್ಯನಲ್ಲಿ ಯಮ, ಯಮುನೆ ಕಾಳಿಂದಿ ಮತ್ತೆ ಶನಿ ಹುಟ್ಟುತ್ತಾನೆ. ಆಮೇಲೆ ನಮ್ಮ ಕುರುವಂಶದ ಒಬ್ಬ ವ್ಯಕ್ತಿ ಇರ್ತಾನೆ ಸಂವರ್ಣ ಅಂತ, ಅವನ ಹೆಂಡತಿ ತಪತಿ ಕೂಡ ಸೂರ್ಯನಲ್ಲೇ ಹುಟ್ಟುತ್ತಾಳೆ. ಆಮೇಲೆ ಇಂದ್ರನ ಮಗ ಜಯಂತ ಮತ್ತೆ ಶಂಭು. ಇದು ಒಂದು ಸ್ಥೂಲವಾಗಿರುವಂತಹ ವೈವಸ್ವತ ಮನ್ವಂತರದ ಕಥೆ. ವೈವಸ್ವತ ಮನ್ವಂತರಕ್ಕೆ ಬೇಕಾಗಿರುವ ಎಲ್ಲ ನಮಗೆ ಒಂದು ಅಭಿಮಾನಿ ದೇವತೆಗಳು ಮತ್ತು ಏನು ಬೇಕು ವಿಸ್ತಾರಕ್ಕೆ ಇಲ್ಲಿ ಅವರೆಲ್ಲರದು ಪ್ರಾದುರ್ಭಾವ ಆಯಿತು. ಈ 12 ಆದಿತ್ಯರಲ್ಲಿ ಒಬ್ಬ ಇದ್ದ ತ್ವಷ್ಟ್ರ ಅಂತ. ತ್ವಷ್ಟ್ರನ ಮಗನೇ ವಿಶ್ವರೂಪ. ಇವತ್ತು ನಾನು ನಾರಾಯಣ ವರ್ಮ, ನಮ್ಮ ಎಲ್ಲರನ್ನೂ ಕವಚವಾಗಿ ಕಾಯುವಂತಹ ನಾರಾಯಣ ವರ್ಮದ ಕಥೆ ನಾನು ನಿಮ್ಮ ಮುಂದೆ ನಿವೇದಿಸಿಕೊಳ್ಳುತ್ತೇನೆ. ಮುಖ್ಯವಾಗಿ ನಾರಾಯಣ ವರ್ಮದ ಕಥೆ, ಅದರ ಬ್ಯಾಕ್ಗ್ರೌಂಡ್ ಏನು, ಅದು ಯಾರ ಉಪದೇಶ ಮಾಡಿದ್ರು, ತಪ್ಪಾಗಿ ಉಪದೇಶ ಆಗಿದ್ದಕ್ಕೆ ಏನು ಅದರ ಒಂದು ಎಫೆಕ್ಟ್ಸ್ ಇದೆ, ಅದನ್ನೆಲ್ಲ ನಾವು ಸ್ವಲ್ಪ ಚಿಂತನೆ ಮಾಡೋಣ ಇವತ್ತು. ತ್ವಷ್ಟ್ರನ ಮಗ ವಿಶ್ವರೂಪ ಅಂತ. ತ್ವಷ್ಟ್ರ ಮತ್ತು ರಚನಾ ಅನ್ನುವ ದಾಂಪತ್ಯದ ಫಲವಾಗಿ ವಿಶ್ವರೂಪ ಹುಟ್ಟುತ್ತಾನೆ. ರಚನಾ ಅನ್ನೋಳು ಏನಿರ್ತಾಳಲ್ಲ ಅವಳು ಅಸುರ ಸ್ತ್ರೀ ಇರ್ತಾಳೆ. ಏನಾಗತ್ತೆ ಅಂದ್ರೆ ಒಂದು ದಿನ ಇಂದ್ರನ ಸಭೆ ನಡೀತಾ ಇರುತ್ತೆ. ಇಂದ್ರ ಕೂತಿರ್ತಾನೆ. ಆಗ ಬೃಹಸ್ಪತ್ಯಾಚಾರ್ಯ ಬರ್ತಾರೆ. ದೇವಗುರುಗಳು ಬೃಹಸ್ಪತ್ಯಾಚಾರ್ಯರು. ಇಂದ್ರ ಎದ್ದೇಳೋದೇ ಇಲ್ಲ. ಇಂದ್ರ ಬೃಹಸ್ಪತ್ಯಾಚಾರ್ಯ ಮರ್ಯಾದೆನೇ ಕೊಡಲ್ಲ. ಯಾಕಂತಂದ್ರೆ ಇವ್ರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ಎಷ್ಟು ಸರ್ತಿ ಹೇಳೋದು ಇವರು, ನಾವು ಅದಕ್ಕೆ ದೊಡ್ಡವರು ಬಂದಾಗ ಹೇಳ್ಬೇಕು. ಕೇಳಿಸುತ್ತಾ? ಇಂದ್ರನ ಸಭೆಗೆ ಬೃಹಸ್ಪತ್ಯಾಚಾರ್ಯ ಬರ್ತಾರೆ. ಇಂದ್ರ ಹೇಳಲ್ಲ. ಆಗ ಬೃಹಸ್ಪತ್ಯಾಚಾರ್ಯಗೆ ಸ್ವಲ್ಪ ಅವಮಾನ ಆದಂಗೆ ಆಗತ್ತೆ. ಅವರು ಆ ಬೃಹಸ್ಪತ್ಯಾಚಾರ್ಯರು ತಮ್ಮ ಇದನ್ನೇ ಬಿಟ್ಟು ಹೊರಟೆ ಹೋಗ್ಬಿಡ್ತಾರೆ. ಅವರು ಇಂದ್ರನ ಕೈಯಲ್ಲಿ ಸಿಗೋದೇ ಇಲ್ಲ. ನೋಡಿ, ರಾಜ ಇಲ್ಲದೆ ರಾಜ್ಯ, ಗುರು ಇಲ್ಲದೆ ರಾಜ್ಯ ಒಂದು ಅರಾಜಕತೆ ಆಯಿತು. ಇಂದ್ರನಿಗೆ ಗುರುವೇ ಇಲ್ಲ. ಈಗ ಬೇರೆ ಇನ್ನೇನು ಇಂದ್ರನಿಗೆ ಆಪ್ಷನ್ ಇಲ್ಲ. ಆಗ ಏನಾಯ್ತು ಅಂತಂದ್ರೆ ಇಂದ್ರ ಚತುರ್ಮುಖನಿಗೆ ಹತ್ರ ಹೋಗಿ ಕೇಳ್ತಾನೆ. ಆಗ ಚತುರ್ಮುಖ ಹೇಳ್ತಾನೆ, ನೀವು ತಪ್ಪು ಮಾಡಿದಿರಿ, ನಿಮ್ಮ ಗುರುಗಳನ್ನು ಅವಮರ್ಯಾದೆ ಮಾಡಿ ತಪ್ಪು ಮಾಡಿದ್ರಿ ಅಂತಂದ್ರೆ ಇದರಲ್ಲಿ ಮುಖ್ಯವಾದಂತಹ ಒಂದು ಸಂಗತಿ ಏನು ತಿಳಿಬೇಕು ಅಂತಂದ್ರೆ, ನಾವು ಗುರುವಿನ ಸ್ಥಾನದಲ್ಲಿ ದೊಡ್ಡವರಿರಲಿ ಸಣ್ಣವರಿರಲಿ ಅವರಿಗೆ ಏನು ಅದು ಮರ್ಯಾದೆ ಅಥವಾ ಗೌರವ ಏನು ಅವರಿಗೆ ಕೊಡಬೇಕು ಅಂತ ಇದರಿಂದ ಇದೊಂದು ಸಾಂಕೇತಿಕ ಕಥೆ ನಮ್ಮ ಮನುಕುಲಕ್ಕೆ ಭಾಗವತ ನೀಡುತ್ತೆ. ಆಗ ಚತುರ್ಮುಖ ಹೇಳ್ತಾನೆ, ಯಾರೂ ಗುರುಗಳಿಲ್ಲ, ಈಗ ನೀವು ತ್ವಷ್ಟ್ರನ ಮಗ ವಿಶ್ವರೂಪನ ಹತ್ರ ಹೋಗಿ ಅವನಿಗೆ ನೀವು ದೇವಗುರು ಆಗಲಿ ಅಂತ ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ತಾನೆ. ಆಗ ಇಂದ್ರ ಹೋಗಿ ಅವರಿಗೆ ದೇವಗುರು ವಿಶ್ವರೂಪರಿಗೆ ಪ್ರಾರ್ಥನೆ ಮಾಡಿದಾಗ ಅವರು ಒಪ್ತಾರೆ, ನಾನು ನಿಮ್ಮ ದೇವಗುರು ಆಗ್ತೇನೆ ಅಂತ ಒಪ್ಪಿದಾಗ ವಿಶ್ವರೂಪ ಏನು ಮಾಡ್ತಾನಂತಂದ್ರೆ, ಇಂದ್ರನಿಗೆ ಈ ಶಕ್ತ್ಯಾಧಾನ ಮಾಡಲಿಕ್ಕೆ ನಾರಾಯಣ ಕವಚ ಅಥವಾ ನಾರಾಯಣ ವರ್ಮ, ಅದು ಹಯಗ್ರೀವ ಬ್ರಹ್ಮವಿದ್ಯೆ, ಅದು ಬೃಹದಾರಣ್ಯಕ ಉಪನಿಷತ್ನಲ್ಲಿ ಬಂದಿದೆ. ಇದು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬಂದಿದೆ. ಉಪನಿಷತ್ ಪ್ರತಿವಾದ್ಯವಾದಂತಹ ನಾರಾಯಣ ವರ್ಮ ಇದು ಅಥವಾ ಕವಚ, ಅದನ್ನು ಉಪದೇಶ ಮಾಡ್ತಾನೆ. ನೀವು ಕೇಳಬಹುದು, ಅಲ್ಲ ಇಂದ್ರ ವಿಶ್ವರೂಪನಿಗಿಂತ ಎತ್ತರದವನು, ಅವನಿಗೆ ಗೊತ್ತಿಲ್ವಾ ನಾರಾಯಣ ವರ್ಮ? ಅವನಿಗೆ ಗೊತ್ತಿದ್ದರೂ ಮತ್ತೆ ಪದೇ ಇನ್ನೊಂದು ಸರ್ತಿ ಕೇಳಿದಾಗ ಅದರ ಶಕ್ತ್ಯಾಧಾನ ಮಾಡಿಕೊಂಡು ಅವನು ಎಲ್ಲ ದೈತ್ಯರನ್ನು ಸದೆಬಡಿದ. ಆಗ ಇನ್ನೊಂದು ಘಟನೆ ನಡೆಯುತ್ತೆ. ವಿಶ್ವರೂಪನ ಬಗ್ಗೆ ಭಾಗವತ ಒಂದು ಮಾತು ಹೇಳುತ್ತೆ, ತಸ್ಯಾಸನ್ ವಿಶ್ವರೂಪಾಣಿ ಶಿರಾಂ ಸ್ತ್ರೀಣಿ ಭಾರತ ಸೋಮಪೀತ ಸುರಾಪೀತ ಅನ್ನಾದಪಿ ಶುಶ್ರುಮ ಅಂತ ಭಾಗವತ ಹೇಳುತ್ತೆ. ವಿಶ್ವರೂಪನಿಗೆ 3 ತಲೆ ಇತ್ತು ಅಂತ. ಅಂದ್ರೆ 3 ತಲೆ ಅಂತಂದ್ರೆ ಈಗ ನಾವು ಹೇಳ್ತೀವಲ್ಲ, ಒಬ್ಬನಿಗೆ 2 ನಾಲ್ಗೆ ಇರುತ್ತೆ ಅಂತ, ಸ್ಪ್ಲಿಟ್ ಪರ್ಸನಾಲಿಟಿ. ಅವನಿಗೆ 3 ತಲೆ ಇತ್ತಂತೆ. ಒಂದು ತಲೆಯಿಂದ ಅನ್ನ ತಿಂತಿದ್ದ, ಇನ್ನೊಂದು ತಲೆಯಿಂದ ಸೋಮಪಾನ ಅಂದ್ರೆ ಅಮೃತಪಾನ ಮಾಡ್ತಿದ್ದ, ಇನ್ನೊಂದು ಇದರಿಂದ ಕಳ್ಳು ಕುಡಿತಿದ್ದ ಅಂತ. ಕಳ್ಳು ಕುಡಿಯೋದಂತಂದ್ರೆ ಅಸುರರಿಗೆ ಸಹಾಯ ಮಾಡೋದು. ಯಾಕಂತಂದ್ರೆ ಅವನ ಮೆಟರ್ನಲ್ ಸೈಡ್ ಎಲ್ಲ ಅಸುರರೇ, ವಿಶ್ವರೂಪನ ಮೆಟರ್ನಲ್ ಸೈಡ್ ಅಸುರರು. ಹೀಗಾಗಿ ಅವರಿಗೆ ಶಕ್ತ್ಯಾಧಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದ. ಅದನ್ನು ನೋಡಿ ಇಂದ್ರನಿಗೆ ಕೋಪ ಬಂದು, ಅಂದ್ರೆ ಇಲ್ಲಿ ಏನು ಮುಖ್ಯವಾಗಿ ಏನಂತಂದ್ರೆ ಸತ್ವ ರಜಸ್ಸು ತಮಸ್ ಅನ್ನೋ ಗುಣಗಳು ಏಕಕಾಲದಲ್ಲಿ ಅವನಲ್ಲಿ
ಪ್ರಾದುರ್ಭಾವ ಆಗ್ತಾ ಇತ್ತು. ಆದ್ದರಿಂದಾಗಿ ಅವನು ಈ 3 ಕೆಲಸ ಮಾಡ್ತಿದ್ದ. ಸತ್ವ ಮತ್ತೆ ಸಾತ್ವಿಕತನ, ರಾಜಸತನ ಮತ್ತೆ ತಾಮಸತನ. ಇದನ್ನು ನೋಡಿ ಇಂದ್ರ ಅವನ ಸಂಹಾರ ಮಾಡಿಬಿಡ್ತಾನೆ. ನೋಡಿ, ಇಂದ್ರ ಅವನ ಸಂಹಾರ ಮಾಡಿದ ಮೇಲೆ ಅವನ ತಂದೆ ಆದಂತಹ ತ್ವಷ್ಟ್ರ ಒಂದು ಉದ್ಗಾರ ಮಾಡ್ತಾನೆ. ಏನು, ಇವನು ವಿಶ್ವಗುರುವಾಗಿ ದೇವಗುರುವಾಗಿ ಕರೆಸಿದ ನನ್ನ ಮಗನನ್ನು ಗುರುವಾಗಿ ಕರೆಸಿ ಇವನು ಕೊಂದೇ ಬಿಟ್ಟ ಅಂತ ತ್ವಷ್ಟ್ರ ಒಬ್ಬ ಇಂದ್ರನನ್ನು ಕೊಲ್ಲುವಂತಹ ಮಗ ಹುಟ್ಲಿ ಅಂತ ಯಜ್ಞ ಮಾಡ್ತಾನೆ. ಯಜ್ಞ ಮಾಡಬೇಕಾದ್ರೆ ಒಂದು ನಿಮಗೆ ಉದಾಹರಣೆ ಹೇಳ್ತೀನಿ. ಯಜ್ಞದಲ್ಲಿ ಏನು ಮಿಸ್ಟೇಕ್ ಆಯಿತು ಅಂತ, ಅಂದ್ರೆ ಅದೆಲ್ಲ ದೈವಿ ಸಂಕಲ್ಪ. ಅದು ಯಜ್ಞ ಮಾಡಬೇಕಾದ್ರೆ ಅವನ ಸಂಕಲ್ಪ ಏನಿತ್ತು ಅಂತಂದ್ರೆ ಇಂದ್ರನನ್ನು ಸಾಯಿಸುವ ಮಗ ನನಗೆ ಬರಲಿ ಅಂತ. ಆಗ ಪುರೋಹಿತರು ಏನು ಮಾಡ್ತಾರೆ, ಇಂದ್ರ ಶತ್ರುರ್ವರ್ಧಸ್ವ ಅಂತ ಆಹುತಿ ಹಾಕ್ತಾರೆ. ಅಲ್ಲಿ ಏನ್ ಮಾಡಬೇಕಾಗಿತ್ತು, ಅವರು ಇಂದ್ರ ಶತ್ರುರ್ವರ್ಧಸ್ವ ಅಂತ ಆಹುತಿ ಹಾಕಬೇಕಾಗಿತ್ತು. ಅವರು ಗಡಿಬಿಡಿಯಿಂದ ಇಂದ್ರ ಶತ್ರುರ್ವರ್ಧಸ್ವ ಅಂತ ಹಾಕಿದ್ರು. ಸ್ವಲ್ಪ ಇಂಟೋನೇಷನ್ ಅಲ್ಲಿ ಚೇಂಜ್ ಆಗಿದ್ದಕ್ಕೆ ಇಂದ್ರನಿಂದ ಸಾಯುವ ಮಗ ಹುಟ್ಲಿ ಅಂತ ಅವರಿಗೆ ಅಂತ ಮಗ ಹುಟ್ಟಿದ. ಅವನೇ ಬೇರೆ ಯಾರೂ ಅಲ್ಲ, ವೃತ್ರಾಸುರ. ಇವತ್ತು ನಾವು ಇದು ಯಾಕೆ ಇಷ್ಟು ಎಲ್ಲ ಇಂದ್ರ ವಿಶ್ವರೂಪನನ್ನು ವಧೆ ಮಾಡಿದ ಅಂತಂದ್ರೆ, ವಿಶ್ವರೂಪನಿಗೆ ನಾರಾಯಣ ಕವಚ ಅಥವಾ ನಾರಾಯಣ ವರ್ಮ ಹೇಗೆ ಗೊತ್ತಾಯಿತು ಅಂತಂದ್ರೆ, ಅವನಿಗೆ ದಧೀಚಿ ಮಹರ್ಷಿಗಳು ಉಪದೇಶ ಮಾಡಿದ್ರು. ದಧೀಚಿಗೆ ಯಾರು ಉಪದೇಶ ಮಾಡಿದ್ರು ಅಂತಂದ್ರೆ, ದಧೀಚಿಗೆ ಇಂದ್ರನೇ ಉಪದೇಶ ಮಾಡಿದ್ದ ನಾರಾಯಣ ವರ್ಮ. ಆದ್ದರಿಂದಾಗಿ ನಾವು ಹೇಳೋದುಂಟು, ನಾರಾಯಣ ವರ್ಮ ನಿಮಗೆ ಬರೋದಿತ್ತು ಅಂತಂದ್ರೆ ಮೊದಲು ಉಪದೇಶ ತಗೊಂಡು, ಗುರುಗಳ ಹತ್ರ ಉಪದೇಶ ತಗೊಂಡು ನೀವು ಹೇಳಿ. ನಾನು ಒಂದು ಹೇಳ್ತೀನಿ, ನನಗೆ ಆ ಮಂತ್ರದ ಉಪದೇಶ ಆಗಿದೆ, ಯಾರಿಗಾದ್ರೂ ಬೇಕು ಅಂತಂದ್ರೆ ನನ್ನ ಹತ್ರ ಕೇಳಿ, ನಾನು ಅದನ್ನ ಉಪದೇಶ ಮಾಡಿ ಅರ್ಥ ಸಹಿತವಾಗೂ ಅದನ್ನ ವಿವರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ, ನನಗೆ ಎಷ್ಟು ಗೊತ್ತಿದೆ ಅಷ್ಟು. ದಧೀಚಿ ಮಹರ್ಷಿಗಳಿಗೆ ಇಂದ್ರ ಉಪದೇಶ ಮಾಡಿದ್ದ. ಇಂದ್ರ ಉಪದೇಶ ಮಾಡಿ ದಧೀಚಿಗೆ ಹೇಳ್ತಾನೆ, ಈ ಮಂತ್ರವನ್ನು ಬೇರೆ ಯಾರಿಗೆ ನೀನು ಉಪದೇಶ ಮಾಡಬಾರದು ಅಂತ ಅವನು ಹೇಳಿರ್ತಾನೆ. ನೀನು ಹೇಳಿದೆ ಅಂತ ನಿನ್ನ ತಲೆ ನಾನು ಕಡಿತೇನೆ ಅಂತ ಹೇಳ್ತಾನೆ ಇಂದ್ರ. ಆಗ ದಧೀಚಿ ಮಹರ್ಷಿಗಳಿಗೆ ಏನಾಗುತ್ತೆ, ಅವರು ಒಂದು ಕುತಂತ್ರ ಮಾಡಿರ್ತಾರೆ ಅಶ್ವಿ ದೇವತೆಗಳ ಜೊತೆ ಸೇರಿ. ಈ ಅಶ್ವಿ ದೇವತೆಗಳು ಅವರು ಬಂದು ಹೇಳ್ತಾರೆ, ಈ ಬ್ರಹ್ಮವಿದ್ಯೆ ನಮಗೂ ಉಪದೇಶ ಮಾಡಿ ನಾವು ಇದನ್ನ ಕಲಿತೇವೆ ಅಂತ ಹೇಳಿದಾಗ ದಧೀಚಿ ಹೇಳ್ತಾನೆ, ಇಲ್ಲ ನಾನು ಉಪದೇಶ ಮಾಡಲ್ಲ, ಇದು ಬ್ರಹ್ಮವಿದ್ಯೆ, ಇದು ಇಂದ್ರ ಬೇಡ ಅಂತಂದಿದ್ದಾನೆ ಅಂತಂದ್ರೆ, ಆಗ ಅವರು ಅಶ್ವಿ ದೇವತೆಗಳು ಏನ್ ಮಾಡ್ತಾರೆ, ಮಂತ್ರಸಿದ್ಧದಿಂದ ದಧೀಚಿಯ ತಲೆ ತೆಗೆದಿಟ್ಟು ಅಲ್ಲೊಂದು ಕುದುರೆ ತಲೆ ಇಡ್ತಾರೆ. ಅದಕ್ಕೆ ಇದು ಹಯಗ್ರೀವ ಬ್ರಹ್ಮವಿದ್ಯಾ ಅಂತ ಬಂದಿದ್ದು. ಆ ಕುದುರೆ ತಲೆ ಇಟ್ಟು ಅವರು ಉಪದೇಶ ಮಾಡ್ತಾರೆ, ಮತ್ತೆ ದಧೀಚಿಯ ತಲೆ ಅವರಿಗೆ ಹಾಕ್ತಾರೆ. ಹಾಕಿ ಅವರು ಅಶ್ವಿ ದೇವತೆಗಳು ಹೋಗ್ತಾರೆ. ಹೋದಾಗ ಈ ದಧೀಚಿ ವಿಶ್ವರೂಪನಿಗೆ ಉಪದೇಶ ಮಾಡಿರ್ತಾನೆ. ಇದು ಒಂದು ರಾಂಗ್ ಪ್ರೋಸೆಸ್ ಇಂದ ಉಪದೇಶ ಆಗಿದ್ದು, ಒಂದು ಪ್ರಾಪರ್ ಆಗಿ ಒಬ್ಬ ಗುರುಗಳಿಂದ ಬಂದಿಲ್ಲ, ಬೇರೆ ಹೇಗೆ ಹೋಗಿ ಬಂದಿದೆ. ಆದ್ದರಿಂದಾಗಿ ಇದಕ್ಕೆ ತಕ್ಕ ಶಾಸ್ತಿ ಮಾಡಬೇಕು ಅಂತ ಇದೊಂದು ಡಿವೈನ್ ಪ್ಲಾನ್, ಭಗವಂತನ ಸಂಕಲ್ಪ. ಆಗ ಏನಾಗತ್ತೆ, ವೃತ್ರ ಮತ್ತೆ ಇಂದ್ರ ಇವರಿಬ್ರು ಬಹಳ ಅಭೂತಪೂರ್ವಕವಾಗಿ ಯುದ್ಧವಾಡ್ತಾರೆ. ಸುಮಾರು ಎಷ್ಟೋ ವರ್ಷಗಳ ಯುದ್ಧ ನಡೆಯುತ್ತೆ, ಒಬ್ಬರೂ ಸೋಲಲ್ಲ. ಆಗ ಇಂದ್ರನಿಗೆ ಒಂದು ಸಂಕೋಚ, ಈ ವೃತ್ರ ಇಷ್ಟು ವೈಷ್ಣವ ಭಕ್ತ ಇದ್ದಾನೆ, ನಾನು ಇವನಿಗೆ ಸಂಹಾರ ಮಾಡಲಿ ಅಂತ ಹೇಳಿದಾಗ ವೃತ್ರನೇ ಒಂದು ಮಾತು ಹೇಳ್ತಾನೆ. ಅದು ತುಂಬಾ ವಿಸ್ತಾರವಾಗಿದೆ, ಅದರ ಒಂದು ಮಾತು ನಾನು ನಿಮ್ಮ ಮುಂದೆ ಇಡ್ತೀನಿ. ಯಥಾ ದಾರುಮಯೀ ನಾರಿ ಯಥಾ ಮಂತ್ರಮಯೋ ಮೃಗಃ ಏವಾಂ ಭೂತಾನಿ ಮಘವನ್ ಈಶತಂತ್ರಾಣಿ ವಿದ್ಧಿ ಭೂಹು ಅಂತ. ಆಗ ಹೇಳ್ತಾನೆ ವೃತ್ರ, ನಾವು ಎಲ್ಲರೂ ಕೂಡ ಒಂದು ಬೊಂಬೆ, ಈ ಜಗತ್ತನ್ನೋದೇ ಒಂದು ಬೊಂಬೆ ಆಟ. ದೇವರು ಮೇಲೆ ಕೂತು ಬೊಂಬೆ ಆಡಿಸ್ತಾನೆ. ಈಗ ನಾವು ನೋಡ್ತಾ ಇರ್ತೀವಿ, ಬೊಂಬೆ ಆಡಿಸ್ತಾ ಇರ್ತಾರೆ, ಅದರಲ್ಲಿ ಒಬ್ಬ ರಾವಣ ಇರ್ತಾನೆ, ಒಬ್ಬ ರಾಮ ಇರ್ತಾನೆ. ಆ ಬೊಂಬೆ ಆಡಿಸ್ಬೇಕಾದ್ರೆ ಬೊಂಬೆ ಆಡ್ತಾ ಇರ್ತಾರೆ, ಆಡ್ಸಕ್ಕೊಬ್ಬ ಬೇರೆ ಇರ್ತಾನೆ ನಿಯಂತ್ರಣ ಮಾಡೋನು. ಆದ್ದರಿಂದಾಗಿ ನಾವೆಲ್ಲರೂ ಕೂಡ ಭಗವಂತನ ಬೊಂಬೆ ಇದ್ದಂಗೆ. ಅವನು ಸೂತ್ರಧಾರ, ನಮ್ಮನ್ನು ಆಡಿಸಿ ಅವನು ನಿನಗೆ ಈಗ ನನ್ನ ಕೊಲ್ಲುವ ಪಾತ್ರ ನಿನಗೆ ಕೊಟ್ಟಿದ್ದಾನೆ, ನಾನು ಸಾಯೋ ಪಾತ್ರ ಭಗವಂತ ಕೊಟ್ಟಿದ್ದಾನೆ, ಆದ್ರೆ ನನ್ನನ್ನು ಸಂಹಾರ ಮಾಡುವಂತ ವೃತ್ರ ಇಂದ್ರನಿಗೆ ಹೇಳ್ತಾನೆ. ಆದರೂ ಕೂಡ ಇಂದ್ರನಿಗೆ ಸಂಕೋಚ. ಇಂದ್ರನ ವಜ್ರಾಯುಧದಿಂದಲೂ ಕೂಡ ಅವನು ಸಂಹಾರ ಆಗದೆ ಇರಬೇಕಾದ್ರೆ ಭಗವಂತ ಹೇಳ್ತಾನೆ, ಯಾರು ಒಂದು ಅನೈತಿಕವಾಗಿ ಈ ಮಂತ್ರವನ್ನು ಉಪದೇಶ ಮಾಡಿದ್ದಾನೆ ದಧೀಚಿ, ಅವನು ಮೊದಲು ಸಂಹಾರ ಆಗಲಿ, ಅಂದ್ರೆ ಅವನು ಜೀವತ್ಯಾಗ ಮಾಡಲಿ, ಅವನ ತಪಶಕ್ತಿ ನಿನ್ನ ವಜ್ರಾಯುಧದಲ್ಲಿ ಹಾಕು, ಆಗ ವೃತ್ರ ಸಾಯ್ತಾನೆ ಅಂತ ದೇವರು ಹೇಳ್ತಾರೆ. ಹಾಗೆ ದಧೀಚಿ ಮಹರ್ಷಿಗಳು ಒಳ್ಳೆ ಕೆಲಸ ಆಗಲಿಕ್ಕೆ ನನ್ನನ್ನು ನಾನು ಅರ್ಪಣೆ ಮಾಡಿಕೊಳ್ತೇನೆ, ನನ್ನ ಜೀವತ್ಯಾಗ ಮಾಡ್ತೇನೆ ಅಂತ ಹೇಳಿ ಅವನು ದಧೀಚಿ ಮಹರ್ಷಿಗಳು ತನ್ನ ತಪಸ್ಸು, ತನ್ನ ಅಸ್ಥಿಯನ್ನು ಇಂದ್ರನ ಆಯುಧದಲ್ಲಿ ಅದಕ್ಕೆ ಶಕ್ತ್ಯಾಧಾನ ಮಾಡಿ ಅವರು ತಮ್ಮನ್ನು ಅವರು ಕೂಡ ಅವತಾರ ಸಮಾಪ್ತಿ ಮಾಡ್ತಾರೆ ದಧೀಚಿ ಋಷಿಗಳು. ಆಗ ಇಂದ್ರ ವಜ್ರಾಯುಧದಿಂದ ಅದಕ್ಕೆ ವೃತ್ರನಿಗೆ ಸಂಹಾರ ಮಾಡ್ತಾನೆ. ಆಗ ಈ ಸಂಹಾರ ಮಾಡಿದ ಮೇಲೆ ವೃತ್ರ ಸಂಹಾರ ಆಗತ್ತೆ. ವೃತ್ರ ಸಂಹಾರ ಆದ ಮೇಲೆ ಪರೀಕ್ಷಿತ್ ರಾಜನಿಗೆ ಒಂದು ಪ್ರಶ್ನೆ ಬರುತ್ತೆ, ವೃತ್ರ ಇಂತಹ ಪರಮ ವೈಷ್ಣವ
ಇವನು ಯಾಕೆ ಇಂದ್ರನ ಜೊತೆ ಯುದ್ಧ ಆಯಿತು ಅಂತ ಕೇಳಿದಾಗ ಆಗ ಶುಕಾಚಾರ್ಯರು ಒಂದು ಕತೆ ಹೇಳ್ತಾರೆ. ಹಿಂದೆ ಒಂದು ರಾಜ್ಯದಲ್ಲಿ ಒಂದು ಉಶೀಣ ದೇಶ ರಾಜ್ಯ, ಅಲ್ಲಿ ಒಬ್ಬ ರಾಜನಿದ್ದ. ಆ ರಾಜ ಅವನಿಗೆ ಮಕ್ಕಳಿರಲಿಲ್ಲ ಅಂತ ಆಂಗಿರಸರ ಹತ್ರ ಕೇಳ್ತಾನೆ. ಆಂಗಿರಸರು ಕೇಳಿದಾಗ ಆಂಗಿರಸರು ಹೇಳ್ತಾರೆ, ನಿನಗೆ ಸಂತಾನ ಭಾಗ್ಯ ಇಲ್ಲ, ನೀನು ಮಕ್ಕಳಾಗೋ ಯೋಚನೆ ಬಿಟ್ಟು ಬಿಡು ಅಂತ ಹೇಳ್ತಾರೆ. ಆದರೂ ಕೂಡ ಅವನು ಪಟ್ಟು ಹಿಡಿತಾನೆ, ಇಲ್ಲ ನನಗೆ ಸಂತಾನ ಬೇಕೇ ಬೇಕು, ನನಗೆ ಮಕ್ಕಳಾಗಲೇಬೇಕು, ಏನಾದರೂ ಮಾಡಿ ಅಂತ ಕೇಳಿದಾಗ ಅವರು ಒಂದು ಆಗಲಿ ಆಯ್ತು, ಮಕ್ಕಳಾಗತ್ತೆ, ಆದರೆ ಸುಖನೂ ಕೊಡುತ್ತೆ ದುಃಖನೂ ಕೊಡುತ್ತೆ. ಅಲ್ಲ, ಮಕ್ಕಳಂದ್ರೆ ಎರಡೂ ಕೊಡ್ತಾರೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು, ನೀವು ಯಾಗ ಮಾಡಿ ಅಂತ ಹೇಳಿದಾಗ ಅವನಿಗೆ ಒಬ್ಬಳಲ್ಲಿ 100 ಜನ ಹೆಂಡಂದಿರಲ್ಲಿ ಒಬ್ಬಳಲ್ಲಿ ಒಂದು ಮಗ ಹುಟ್ಟುತ್ತೆ. ಒಂದು ಮಗ ಹುಟ್ಟಿದಾಗ ರಾಜ ತುಂಬಾ ಖುಷಿಯಿಂದ ರಾಜ್ಯ ಜನರಿಗೆ ಎಲ್ಲರಿಗೂ ಬಹುಮಾನಗಳನ್ನು ಕೊಟ್ಟ, ಎಲ್ಲ ತುಂಬಾ ದಾನ ಧರ್ಮಾದಿಗಳನ್ನು ಮಾಡಿದ. ಆಗ ಏನಾಯ್ತು ಅಂತಂದ್ರೆ ಇನ್ನ ಮಿಕ್ಕವರು 99 ಜನ ಮಡದಿಯರು ಏನಿದ್ರಲ್ಲ, ಆ ರಾಜನ ಮೇಲೆ ಸ್ವಲ್ಪ ಅಸೂಯೆ ಶುರುವಾಯ್ತು, ರಾಜನ ಮಗನ ಮೇಲೆ. ಏನಾಗತ್ತೆ ಅಂತಂದ್ರೆ ಯಾರು ತನ್ನ ರಾಜ್ಯದಲ್ಲಿ ಅವನಿಗೆ ಸಂತಾನ ಕೊಟ್ರಲ್ಲ ಅವಳ ಮೇಲೆ ಇವನಿಗೆ ಜಾಸ್ತಿ ಪ್ರೀತಿ ಶುರುವಾಯಿತು. ಸವತಿ ಮಾತ್ಸರ್ಯದಿಂದ ಅಡಗೆ ಅವನ ಕೈಯಲ್ಲಿ ವಿಷ ಬೆರೆಸಿ ಆ ಹುಡುಗನನ್ನು ಸಾಯಿಸಿದರು. ಆಗ ಇವನು ಮತ್ತೆ ಗೊಳೋ ಅಂತ ಅಳ್ಲಿಕ್ಕೆ ಶುರು ಮಾಡಿದಾಗ ಮತ್ತೆ ನಾರದರು ಅಂಗಿರಸು ಬಂದರು. ಅಂಗಿರಸು ಬಂದಾಗ ಇಲ್ಲ, ಮಗು ಸತ್ತಿದೆ, ನನಗೆ ವಾಪಸ್ ಮತ್ತೆ ಮರಳಿ ಕೊಡಿ ಅಂತ ಕೇಳಿದಾಗ, ಈಗ ಡಿಸ್ಕಷನ್ ಅಂತಂದ್ರೆ ಇಬ್ರು ಪಾಯಿಂಟ್ಸ್ ಕೇಳಬೇಕು, ಒಬ್ಬರದೇ ಕೇಳಬಾರದು. ಆಗ ಏನ್ ಮಾಡಿದ್ರು, ನಾರದರು ಮಂತ್ರಶಕ್ತಿಯಿಂದ ಆ ಮೃತ ಶರೀರದ ಜೀವವನ್ನು ಕರೆದು ಕೇಳ್ತಾರೆ, ಅಲ್ಲ ನಿನ್ನ ತಂದೆ ತಾಯಿ ನೀನು ವಾಪಸ್ ಬಾ ಅಂತ ಕೇಳ್ತಾ ಇದ್ದಾರೆ, ವಾಪಸ್ ಬರ್ತೀಯ ಅಂತ ಕೇಳಿದಾಗ, ಯಾರು ತಂದೆ ತಾಯಿ? ಈ ಜನ್ಮದ ತಂದೆ ತಾಯಿ ಇವರು, ಹಿಂದಿನ ಜನ್ಮದ ತಂದೆ ತಾಯಿ ಬೇರೆ ಇದ್ದಾರೆ, ಎಲ್ಲರೂ ಬಾ ಅಂತಂದ್ರೆ ನಾನು ಎಲ್ಲೆಲ್ಲಿ ಹೋಗ್ಬೇಕು, ಆ ದೇಹ ಬಿಟ್ಟು ಹೋಗಿದ್ದೇನಲ್ಲ ಅದನ್ನು ಮುದ್ದು ಮಾಡಿ ಅಂತ ಹೇಳಿ ಆ ಜೀವ ಹೋಗ್ಬಿಡತ್ತೆ. ಅಂದ್ರೆ ಅವು ಜೀವ ಹೇಳತ್ತೆ, ನನಗೆ ಮುಖ್ಯವಾಗಿ ತಂದೆ ತಾಯಿ ಭಗವಂತನೇ, ಈ ಸಂಸಾರದಲ್ಲಿ ಮತ್ತೆ ನನ್ನನ್ನು ಕರಿಬೇಡಿ ಅಂತ ಹೇಳಿದಾಗ ಆ ರಾಜನಿಗೆ ವೈರಾಗ್ಯ ಬಂದು ರಾಜ್ಯವನ್ನು ಬಿಟ್ಟು ಅವನು ತಪಸ್ಸಿಗೆ ಹೋಗ್ತಾನೆ. ಆಗ ತಪಸ್ಸಿಗೆ ಹೋಗಬೇಕಾದ್ರೆ ನಾರದರು ಅವನಿಗೆ ವಾಸುದೇವ ಮಂತ್ರವನ್ನು ಉಪದೇಶ ಮಾಡ್ತಾರೆ. ವಾಸುದೇವಾಯ ಸಂಕರ್ಷಣಾಯ ಪ್ರದ್ಯುಮ್ನಾಯ ನಮೋ ನಮಃ ಅಂತ. ಅವನು ಆ ಮಂತ್ರವನ್ನು ಅಹೋರಾತ್ರಿ ಜಪ ಮಾಡಿ ಮುಂದೆ ಅವನು ಆ ಮಂತ್ರಸಿದ್ಧನಾಗಿ ವಿದ್ಯಾಧರ ಅಂತ ಗಂಧರ್ವನಾಗ್ತಾನೆ. ಗಂಧರ್ವ ಆದಾಗ ಒಂದು ದಿನ ಕೈಲಾಸಕ್ಕೆ ಹೋಗ್ತಾನೆ. ಕೈಲಾಸಕ್ಕೆ ಹೋದಾಗ ಶಿವ ಪಾರ್ವತಿ ಇಬ್ರು ಎಲ್ಲರೂ ಇರ್ತಾರೆ, ಋಷಿಗಳಿರ್ತಾರೆ, ಇಂದ್ರಾದಿಗಳಿರ್ತಾರೆ. ಶಿವ ಪಾರ್ವತಿ ಇಬ್ರು ಅಪ್ಪಿ ಹಿಡ್ಕೊಂಡು ಕೂತಿರ್ತಾರೆ. ಆಗ ಒಂದೇನೋ ಮಾತು ಹೇಳ್ಬಿಡ್ತಾನೆ, ಏನ್ ಅಸಹ್ಯ, ಶಿವನಿಗೆ ವ್ಯವಹಾರ ಜ್ಞಾನವೇ ಇಲ್ಲ, ಎಲ್ಲರ ಮುಂದೆ ಹೆಂಡತಿಯನ್ನು ಅಪ್ಕೊಂಡು ಕೂತಿದ್ದಾನೆ ಅಂತ ಇಷ್ಟು ಹೇಳ್ಬಿಡ್ತಾನೆ. ಇಷ್ಟು ಹೇಳಿದಾಗ ಅದು ಪಾರ್ವತಿಗೆ ಕೇಳಿಸತ್ತೆ. ಅಂಬಿಕೆ ಶಾಪ ಕೊಡ್ತಾಳೆ ಅವನಿಗೆ, ಇಲ್ಲ ನೀನು ರಾಕ್ಷಸನಾಗುವಂತ. ಆಗ ಇವನಿಗೆ ಒಂದು ಶಕ್ತಿ ಇರತ್ತೆ ಮತ್ತೆ ವಾಪಸ್ ಪಾರ್ವತಿಗೆ ಶಾಪ ಕೊಡುವಷ್ಟು. ಆದರೆ ಶಾಸ್ತ್ರ ಏನು ಹೇಳುತ್ತೆ ಅಂತಂದ್ರೆ ಸಣ್ಣವರು ಕೂಡ ದೊಡ್ಡವರಿಗೆ ಶಾಪ ಕೊಡಬಹುದು ಅಂತಂದ್ರೆ ಲಕ್ಷ್ಮಿ, ಬ್ರಹ್ಮ, ವಾಯು, ಸರಸ್ವತಿ, ಭಾರತಿ ಪರಶುಕ್ಲತ್ರಯರನ್ನು ಬಿಟ್ಟು ಬೇರೆ ಯಾವ ದೇವತೆಗಳಿಗೂ ಕೂಡ ಅಥವಾ ದೊಡ್ಡವರಿಗೆ ಸಣ್ಣವರು ಶಾಪ ಕೊಡಬಹುದು. ಆದರೆ ಅವರಿಗೆ ಯಾವುದೇ ಮೈನ್ಯೂಟ್ ಅಷ್ಟೇ ಅಂಟೋದು, ಅವರಿಗೆ ಒಂದು ಸಾಸಿವೆ ಕಾಳಷ್ಟೇ ಅಂಟತ್ತೆ. ಇವನು ವಿದ್ಯಾಧರ, ಇವನು ಏನಿದ್ದ ಗಂಧರ್ವ, ಇವನು ಶಾಪ ಕೊಟ್ಟಿದ್ರು ಕೂಡ ಪಾರ್ವತಿಗೆ ಅದನ್ನ ಡೈಜೆಸ್ಟ್ ಮಾಡೋ ಕೆಪಾಸಿಟಿ ಇತ್ತು. ಹಾಗಾಗಿ ಅವನು ಶಾಪ ಕೊಡಲಿಲ್ಲ. ಇದು ನಿನ್ನ ಪ್ರಸಾದ ತಾಯಿ ಅಂತ ಸ್ವೀಕಾರ ಮಾಡಿ ಅವನೇ ಅದೇ ವೃತ್ರನಾದ, ತ್ವಷ್ಟನಲ್ಲಿ ಹುಟ್ಟಿ ವೃತ್ರನಾದ ಅಂತ ಈ ಒಂದು ಕಥೆ ನಿಮ್ಮ ಮುಂದೆ ನಾನು ನಾರಾಯಣ ವರ್ಮ ಮತ್ತೆ ಹೇಗೆ ವೃತ್ರಾಸುರನ ಸಂಹಾರ ಆಯಿತು, ಅವನು ಯಾರು ಅನ್ನೋ ಕಥೆ ಪರೀಕ್ಷಿತ್ ರಾಜನ ಮುಂದೆ ಶುಕಾಚಾರ್ಯರು ಹೇಳ್ತಾರೆ. ಆಗ ಏನಾಗುತ್ತೆ ಅಂತಂದ್ರೆ ಪರೀಕ್ಷಿತ್ ರಾಜ ಒಂದು ಪ್ರಶ್ನೆ ಕೇಳ್ತಾನೆ, ಏನಿದು ಡಿಸ್ಕ್ರಿಮಿನೇಷನ್, ದೇವರು ಎಲ್ಲಾರನ್ನು ದೈತ್ಯರನ್ನು ಹೊಡಿತಾನೆ, ಬೇರೆಯವ್ರನ್ನೆಲ್ಲ ಉದ್ಧಾರ ಮಾಡ್ತಾನೆ ಭಕ್ತರನ್ನು, ಇದೇನು ದೇವರಲ್ಲಿ ಡಿಸ್ಕ್ರಿಮಿನೇಷನ್, ತಾರತಮ್ಯ ಯಾಕೆ ಅಂತ ಪ್ರಶ್ನೆ ಮಾಡ್ತಾನೆ ಪರೀಕ್ಷಿತ್ ರಾಜ. ಆಗ ಶುಕಾಚಾರ್ಯ ಹೇಳ್ತಾರೆ, ದೇವರು ಯಾವತ್ತೂ ತಾರತಮ್ಯ ಮಾಡಲ್ಲ. ದೇವರ ಒಂದು ವ್ಯಾಪ್ತಿಯಲ್ಲಿ ಅವನು ಎಲ್ಲರೂ ಅವನ ಮಕ್ಕಳೇ. ನಾನು ಮೊದಲೇ ದಿನ ಹೇಳಿದ್ದೆ, ಗಾಡ್ ಈಸ್ ಲೈಕ್ ಅ ಗಾರ್ಡನರ್. ಅವನು ಬೀಜ ಬಿತ್ತಾನೆ, ನೀರು ಹಾಕ್ತಾನೆ. ಅಲ್ಲಿ ಹಲಸಿನ ಹಣ್ಣು ಇದೆ, ಹಾಗಲಕಾಯಿ ಹಣ್ಣು ಇದೆ, ಮಾವಿನ ಹಣ್ಣು ಇದೆ, ಹುಣಸೆ ಹಣ್ಣು ಇದೆ. ನೀರು ಹಾಕೋದು ಒಂದೇ, ನೀರು ಹಾಕ್ತಾನೆ, ಗೊಬ್ಬರ ಹಾಕ್ತಾನೆ. ಆದರೆ ಅದರ ಸ್ವಭಾವ ಪ್ರಕಾರ ಬೆಳೆಯುತ್ತೆ. ಇದು ನಮ್ಮ ಸ್ವಭಾವ ಪ್ರಭಾವ ಮನುಷ್ಯನ ಮೇಲೆ ಒಂದು ಇಂಪ್ಯಾಕ್ಟ್ ಮಾಡುತ್ತೆ. ಈಗ ಹಲಸಿನ ಹಣ್ಣಿಗೂ ನಾರ್ಮಲ್ ನೀರು ಹಾಕಿರ್ತಾನೆ, ಹಾಗಲಕಾಯಿಗೂ ನಾರ್ಮಲ್ ನೀರು ಹಾಕ್ತಾನೆ. ಹಾಗಲಕಾಯಿಯ ಸ್ವಭಾವ ಕಹಿ, ಹಲಸಿನ ಹಣ್ಣು ಸ್ವಭಾವ ಸಿಹಿ. ಆದ್ದರಿಂದ ಸ್ವಭಾವದ ತಕ್ಕೆ ಸೋಲ್ಸ್ ಆರ್ ಜಸ್ಟ್ ಲೈಕ್ ಅ ಸೀಡ್ಸ್ ಅಂತ ಹೇಳ್ತಾರೆ. ಅದು ಹೇಗೆ ಅದು ಪ್ರಾದುರ್ಭಾವ ಆಗುತ್ತೆ, ಅದರ ಸ್ವಭಾವದ ತಕ್ಕ
ಅದು ಬೆಳೆಯುತ್ತೆ. ಅದು ಹಾಗಾಗಿ ದೇವರು ಯಾವತ್ತೂ ತಾರತಮ್ಯ ಮಾಡಲ್ಲ ಅಂತ ಹೇಳಿದಾಗ, ಅದಕ್ಕೆ ನಿನಗೊಂದು ನಾನು ಕಥೆ ಹೇಳ್ತೇನೆ. ನಿನ್ನ ಅಜ್ಜನ ಕಾಲದಲ್ಲಿ ಅಂದ್ರೆ ಧರ್ಮರಾಜನ ಕಾಲದಲ್ಲಿ ನಡೆದಿರುವ ಒಂದು ಘಟನೆ ನಿನ್ನ ಮುಂದೆ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾರೆ. ಆಗ ಏನಾಗತ್ತೆ ಅಂತಂದ್ರೆ, ಧರ್ಮರಾಜನ ರಾಜಸೂಯ ಯಾಗ ನಡೆದಿರುತ್ತೆ. ಯಾಗ ನಡೆದಿರಬೇಕಾದ್ರೆ ಶಿಶುಪಾಲನನ್ನು ಕೃಷ್ಣ ಶಿರಚ್ಛೇದ ಮಾಡಿದಾಗ ಅವನ ಜ್ಯೋತಿ ಕೃಷ್ಣನ ಒಳಗೆ ಹೋಯಿತು. ಯಾಕೆ ಕೃಷ್ಣನ ಒಳಗೆ ಹೋಯಿತು? ಶಿಶುಪಾಲ ತನ್ನ ಇಡೀ ಜೀವಮಾನ ಕೃಷ್ಣನ ದ್ವೇಷ ಮಾಡಿದ್ದ. ಶಿಶುಪಾಲ ದಂತವಕ್ರ ಅಣ್ಣ ತಮ್ಮಂದಿರಿಬ್ಬರು. ಆಮೇಲೆ ಇನ್ನೊಂದು ನಾನು ನಿಮಗೆ ಹೇಳಬೇಕು, 100 ತಪ್ಪು ಮಾತಾಡು, ನಾನು ಆಮೇಲೆ ನಿನಗೆ ಇದನ್ನ ಮಾಡ್ತೀನಿ. ಇದು ಭಾಗವತದಲ್ಲಿ ಕಥೆ ಇಲ್ಲ, ಇದೆಲ್ಲ ಪಿಕ್ಚರಲ್ಲಿ ಬಂದಿರೋ ಕಥೆ. ಇದು ನೀನು 100 ಮಾತಾಡು, ಆದ್ಮೇಲೆ ನಾನು ನೀನು ನೋಡ್ಕೋತೀನಿ ಅಂತ ಕೃಷ್ಣ ಯಾವೂ ಹೇಳಿಲ್ಲ. ಒಟ್ಟಿನಲ್ಲಿ ಭಾಗವತದಲ್ಲಿ ಅದು ಮಾತೇ ಬರಲ್ಲ. ನೀವು ಭಾಗವತ 18,000 ಶ್ಲೋಕ ಅವಲೋಕನೆ ಮಾಡಿದ್ರೆ ಇದು ಎಲ್ಲೂ ಸಿಗಲ್ಲ. 100 ಮಾತಾಡ್ತೇನೆ ಅದೆಲ್ಲ ಯಾವುದೂ ಇಲ್ಲ. ಅದು ಎಲ್ಲ ನೀವು ಪಿಕ್ಚರಲ್ಲಿ ನೋಡಿರೋದು ಕಥೆ. ಆದ್ದರಿಂದ ಅದು ತಲೆಯಿಂದ ತೆಗೆದು ಹಾಕಿ. ಇಷ್ಟು ಹೇಳ್ತಾ ನಾನು ಶಿಶುಪಾಲ ಶ್ರುತಶ್ರವೇ ಶಿಶುಪಾಲನ ತಾಯಿ ಅಂತಂದ್ರೆ ಕೃಷ್ಣನ ಸೋದರತ್ತೆ. ಶಿಶುಪಾಲನ ಮಗಳನ್ನು ಧರ್ಮರಾಜ ಮದುವೆಯಾಗಿದ್ದ. ಧರ್ಮರಾಜನ ಮಾಮ, ಹೆಣ್ಣು ಕೊಟ್ಟ ಮಾಮ ಶಿಶುಪಾಲ. ಆಮೇಲೆ ಇನ್ನೊಂದು ಕತೆ ಹೇಳ್ತಾರೆ, ಶಿಶುಪಾಲನನ್ನು ಬಂದು ಕೃಷ್ಣ ಅಂದ್ರೆ ಶಿಶುಪಾಲ ಚಿಕ್ಕವನಿದ್ದಾಗ ಕೃಷ್ಣ ಬಂದು ಎತ್ತಗೋತಾನೆ ಅಂತ. ಅದು ತಪ್ಪು ಕಥೆ. ಅದು ಕೃಷ್ಣನಿಗಿಂತ ಶಿಶುಪಾಲ ದೊಡ್ಡವ. ಕೃಷ್ಣನಿಗಿಂತ ಚಿಕ್ಕವನಾದರೆ ತನ್ನ ಮಗಳನ್ನು ಧರ್ಮರಾಜನಿಗೆ ಹೇಗೆ ಕೊಡ್ತಾನೆ? ಹಾಗಾಗಿ ಇವು ಕೆಲವು ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನಪಿ, ಅಂದ್ರೆ ಇಂಟರ್ಪೊಲೇಷನ್ ಅಂಡ್ ಡಿಲೀಷನ್ ಸಾಕಷ್ಟು ಆಗಿದೆ ನಮ್ಮ ಗ್ರಂಥದಲ್ಲಿ. ಆದ್ದರಿಂದಾಗಿ ಸ್ವಲ್ಪ ಜಾಗ್ರತೆ ಮಾಡಿ ನಾವು ಅನೇಕ ಗ್ರಂಥಗಳನ್ನು ಅವಲೋಕನ ಮಾಡಿದಾಗ ನಮಗೆ ಸಿಗತ್ತೆ ಯಾವುದು ನಿಜ ಯಾವುದು ಇದು ಅಂತ. ಅದು ನಿಮ್ಮ ಮುಂದೆ ನಾನು ನಿವೇದಿಸಿಕೊಂಡೆ. ರಾಜಸೂಯ ಯಾಗ ನಡೆದಿರುತ್ತೆ. ಕೃಷ್ಣನಿಗೆ ಅಗ್ರ ಪೂಜೆ ಆಗತ್ತೆ. ಕೃಷ್ಣ ಶಿಶುಪಾಲ ಮತ್ತೆ ಸಾಕಷ್ಟು ಕೃಷ್ಣನಿಗೆ ಬೈದು ಬಿಡ್ತಾನೆ. ಕೆಲವು ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತಾನೆ. ಅದು ನಾವು ಸಭಾದಲ್ಲಿ ಯೂಸ್ ಮಾಡೋ ಹಂಗಿಲ್ಲ. ಅಂತಹ ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಕೃಷ್ಣನ ಮೇಲೆ ಮಾತಾಡಿದಾಗ ಕೃಷ್ಣ ಚಕ್ರ ಬಿಟ್ಟು ಅವನ ಶಿರಚ್ಛೇದ ಮಾಡ್ತಾನೆ. ಆಗ ಅವನ ಜ್ಯೋತಿ ಕೃಷ್ಣನ ಒಳಗೆ ಹೋದಾಗ ಧರ್ಮರಾಜನೇ ಕೇಳ್ತಾನೆ, ಇದೇನಿದು? ಕೃಷ್ಣ ನಾರದರು ಇರ್ತಾರೆ ರಾಜಸೂಯ ಯಾಗ ಸಭೆಯಲ್ಲಿ. ನಾರದರಿಗೆ ಕೇಳ್ತಾನೆ, ಇದು ಏನಿದು ಅವನ ಜ್ಯೋತಿ ಒಳಗಡೆ ಹೋಗೋದು ಅಂತಂದ್ರೆ? ಅವನ ಇಡೀ ಜೀವಮಾನ ಪರ್ಯಂತ ಕೃಷ್ಣ ದ್ವೇಷಿ ಮಾಡಿದ್ದ. ಅವನಿಗೆ ಕೃಷ್ಣ ದ್ವೇಷಿ ಮಾಡೋದು ನೋಡಿದ್ರೆ ಅವನ ನಾಲಿಗೆಗೆ ಕುಷ್ಠ ರೋಗ ಬಂದು ಅವನು ಹೋಗಬೇಕು. ಆದರೂ ಕೂಡ ಯಾಕೆ ಕೃಷ್ಣನ ಒಳಗೆ ಅವನ ಜ್ಯೋತಿ ಹೋಯಿತು ಅಂತ ಕೇಳಿದಾಗ, ಆಗ ನಾರದರು ಧರ್ಮರಾಜನಿಗೆ ಹೇಳಿದ್ದೇ ಶುಕಾಚಾರ್ಯರು ಪರೀಕ್ಷಿತ್ ರಾಜನ ಮುಂದೆ ಹೇಳ್ತಾರೆ, ನಾನು ನಿಮ್ಮ ಮುಂದೆ ಯಥಾಶಕ್ತಿ ನರಸಿಂಹಾವತಾರ ನರಸಿಂಹ ಪ್ರಾದುರ್ಭಾವದ ಬಗ್ಗೆ ಹೇಳ್ತೇನೆ. ಆಗ ಜಯ ವಿಜಯರ ಒಂದು ಶಾಪ, ಸನಕ ಸನಂದನ ಸನತ್ಕುಮಾರರು ವೈಕುಂಠಕ್ಕೆ ಹೋಗಿ ಭಗವಂತನನ್ನು ಭೇಟಿಯಾದಾಗ ಅವರು ನಗ್ನರಾಗಿ ಬಂದಿರ್ತಾರೆ. ಅವರು ಚಿಕ್ಕ ಮಕ್ಕಳು, 5 ವರ್ಷ ಮಕ್ಕಳು ನಗ್ನರಾಗಿ ಬಂದಾಗ ಜಯ ವಿಜಯರು ಒಳಗಡೆ ಬಿಡಲ್ಲ. ಆಗ ಅವರಿಗೆ ನೀವು ಭೂಲೋಕದಲ್ಲಿ ಹೋಗಿ ಅಂತ ಶಾಪ ಕೊಡ್ತಾರೆ. ಶಾಪ ಕೊಟ್ಟಾಗ ಅವರ ಉದ್ಧಾರಕ್ಕಾಗಿ ಭಗವಂತ 4 ಅವತಾರ ಮಾಡಿದ. ನಾವು ವರಾಹ ಅವತಾರವನ್ನು ಮೊದಲು ನೋಡಿದ್ದೇವೆ, ಹಿರಣ್ಯಾಕ್ಷನ ವಧೆ. ಆ ಅವತಾರವನ್ನು ನಾವು ನೋಡಿದ್ದೇವೆ ಸ್ವಯಂಭೂ ಮನ್ವಂತರದಲ್ಲಿ. ಈಗ ಹಿರಣ್ಯಕಶಿಪು ಇರ್ತಾನೆ. ಹಿರಣ್ಯಕಶಿಪು ಏನ್ ಮಾಡ್ತಾನಂತಂದ್ರೆ, ಹಿರಣ್ಯಾಕ್ಷನ ಹೆಂಡತಿ ಆದಂತಹ ಋಷದ್ ಭಾನು, ಹಿರಣ್ಯಾಕ್ಷನ ಹೆಂಡತಿ ಋಷದ್ ಭಾನು, ಅವಳು ಮತ್ತೆ ಮಕ್ಕಳನ್ನು ಕರೆದು, ಮತ್ತೆ ಅವರ ತಾಯಿ ಆದಂತಹ ದಿತಿಗೆ ಕರೆದು ಹೇಳ್ತಾನೆ, ನೋಡಿ ನಾವು ಹಿರಣ್ಯಾಕ್ಷನಲ್ಲಿ ಕೂಡ ಸ್ಪಿಟ್ ಪರ್ಸನಾಲಿಟಿ ನೋಡಬಹುದು. ಜಯನ ಆವೇಶ ಇದೆ, ಹಿರಣ್ಯಾಕ್ಷನೂ ಇದ್ದಾನೆ, ಅದು ಕೂಡ ಸ್ಪಿಟ್ ಪರ್ಸನಾಲಿಟಿನೇ. ಆಗ ಹೇಳ್ತಾನೆ, ಇಲ್ಲ, ನಾನು ಯಾರು ನನ್ನ ತಮ್ಮನನ್ನು ಸಂಹಾರ ಮಾಡಿದನೋ ಅವನನ್ನು ನಾನು ಸಂಹಾರ ಮಾಡ್ತೇನೆ ಅಂತ ಹೇಳಿ ಒಂದು ಇದನ್ನು ಹೊಡೆಸ್ಬಿಡ್ತಾನೆ, ಪರವಾನಿಗೆ ಹೊಡೆಸ್ಬಿಡ್ತಾನೆ. ಎಲ್ಲಿ ಯಜ್ಞಯಾಗಾದಿಗಳು ಆಗತ್ತೆ, ಎಲ್ಲಿ ಗೋಪೂಜೆ ಆಗತ್ತೆ ಅದನ್ನೆಲ್ಲ ನಿಲ್ಲಿಸ್ಬಿಡಿ. ಎಲ್ಲಿ ಯಜ್ಞ ಆಗತ್ತೆ ಅಂದ್ರೆ ಧ್ವಂಸ ಮಾಡಿ. ಧ್ವಂಸ ನಿಮಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಸ್ಟ್ರೈಕ್ ಮಾಡಿ, ಕೆಂಪು ಪತಾಕೆ ಹಿಡ್ಕೊಂಡು ಕಮ್ಯುನಿಸ್ಟ್ ತರ ಯಜ್ಞ ಆಗಬೇಡ ಅಂತ ಪ್ರೊಟೆಸ್ಟ್ ಮಾಡಿ. ಇಲ್ಲ ಅಂತಂದ್ರೆ ಧ್ವಂಸ ಮಾಡಿ. ಎಲ್ಲಿ ಗೋಪೂಜೆ ಆಗತ್ತೆ ಗೋಹತ್ಯೆ ಮಾಡಿ ಅಂತ ಎಲ್ಲ ಹಿರಣ್ಯಾಕ್ಷ ಹೊರಡಿಸಿ ಬಿಡ್ತಾನೆ. ಹೊರಡಿಸಿದ ಮೇಲೆ ಆಗ ತನ್ನ ಹಿರಣ್ಯಾಕ್ಷನ ಹೆಂಡತಿ, ಮಕ್ಕಳು ಮತ್ತೆ ತನ್ನ ತಾಯಿಯ ಮುಂದೆ ಮತ್ತೆ ಒಂದು ಕಥೆ ಹೇಳ್ತಾನೆ. ಉಶೀನ ದೇಶರ ರಾಜ ಒಬ್ಬ ಇದ್ದ. ಉಶೀನ ದೇಶ ರಾಜ ಸುಯಜ್ಞ ಅಂತ. ಈ ಹಿರಣ್ಯಕಶಿಪುನೇ ಹೇಳೋದು ಕಥೆ ಇದು. ನೀವೇ ನೋಡಿ, ನಿಮಗೆ ಗೊತ್ತಾಗತ್ತೆ ಅವನಲ್ಲಿ ಎಷ್ಟು ಸ್ಪಿಟ್ ಪರ್ಸನಾಲಿಟಿ ಇತ್ತು ಅಂತ. ಆ ಸುಯಜ್ಞ ಅನ್ನೋ ರಾಜ ಒಂದು ಯುದ್ಧದಲ್ಲಿ ಸಾಯ್ತಾನೆ. ಆ ಯುದ್ಧದಲ್ಲಿ ಮೃತನಾದಾಗ ಅವನ ಹೆಂಡತಿ ಮಕ್ಕಳು ನಾವು ಅಂತ್ಯ ಸಂಸ್ಕಾರ ಮಾಡಲ್ಲ ಅಂತ ಅಳ್ತಾ ಕೂತ್ ಬಿಡ್ತಾರೆ. ನಾವು ನಮ್ಮ ಮನೆಯವ್ರನ್ನ ಬಿಟ್ಟು ಕೊಡಲ್ಲ ಅಂತ.
ಆಗ ಯಮ ಒಂದು ಚಿಕ್ಕ ಬಾಲ ರೂಪದಲ್ಲಿ ಬಂದು ಅವರಿಗೆ ಉಪದೇಶ ಮಾಡ್ತಾನೆ. ಉಪದೇಶ ಮಾಡಿದಾಗ ಆಯ್ತು ಅಂತ ಉಪದೇಶವನ್ನು ಅವರು ಸ್ವೀಕಾರ ಮಾಡಿ ವೈರಾಗ್ಯ ಆದ್ಮೇಲೆ ನಮ್ಮ ಯಜಮಾನರು ನಾವು ಅಂತ್ಯ ಸಂಸ್ಕಾರ ಮಾಡ್ತೀವಿ ಅಂತ ಆ ಕತೆ ಹೇಳ್ತಾನೆ. ಅಂತಂದ್ರೆ ನಾವು ದೇವರ ಕೈಯಲ್ಲಿ ಗೊಂಬೆ, ಯಾರು ಹುಟ್ಟಿಸ್ತಾನೋ, ಹುಟ್ಟು ಸಾವು ಅನ್ನೋದು ಇದು ಯಾವುದೂ ಕೂಡ ನಮ್ಮ ಕ್ರಿಯೆ ಅಲ್ಲ, ಇದು ಭಗವಂತನ ಒಂದು ವ್ಯಾಪಾರ. ಆದ್ದರಿಂದಾಗಿ ಅವನು ಹುಟ್ಟಿದ ಅಂತ ನಾವು ಅಳೋದು ಬೇಡ ಅಂತ ಇದೆಲ್ಲ ಮಾತಾಡೋದು ಹಿರಣ್ಯಕಶಿಪುನೇ. ನೋಡಿ ಅಲ್ಲೇ ಸ್ಪಿಟ್ ಪರ್ಸನಾಲಿಟಿ ಹೇಗಿದೆ. ಆದರೂ ನಾನು ಅವನ ಬಿಡಲ್ಲ ಅಂತ ಮತ್ತೆ ಹಿರಣ್ಯಾಕ್ಷ ಅವನಲ್ಲಿ ಹಿರಣ್ಯಕಶಿಪು ಜಾಗೃತ ಆಗ್ತಾನೆ. ಆಗ ಏನು ಮಾಡ್ತಾನೆ ಅಂತಂದ್ರೆ ಅವನ ಹೆಂಡತಿ ಕಯಾದುವಲ್ಲಿ 4 ಜನ ಮಕ್ಕಳು, ಪ್ರಹ್ಲಾದ, ಅಹನ್ಲಾದ, ಸಹಲ್ಲಾದ ಅಂತ. ಪ್ರಹ್ಲಾದ ಇನ್ನು ಗರ್ಭದಲ್ಲಿ ಇದ್ದಾಗ ಹಿರಣ್ಯಕಶಿಪು ತಪಸ್ಸಿಗೆ ಹೋಗ್ತಾನೆ. ಅವನು ಇಷ್ಟು ಘೋರವಾಗಿ ತಪಸ್ಸೆ ಮಾಡ್ತಾನೆ. ತಪಸ್ಸೆ ಮಾಡಿದಾಗ ಅವನ ಸುತ್ತಲೂ ಹುತ್ತು ಬೆಳೆದು ಆ ಗೆದ್ದಲ ಹುಳ, ಅದ್ರ ಅರ್ತ್ ವರ್ಮ್ ಅಂತ ಏನಿರುತ್ತಲ್ಲ, ಅದು ಪೂರ್ತಿ ಅವನ ದೇಹ ತೂತು ಮಾಡಿಬಿಡುತ್ತೆ, ಅವನ ದೇಹ ತಿಂದು ಬಿಡುತ್ತೆ. ತಿಂದು ಬಿಟ್ಟಾಗ ಮತ್ತೆ ನಿಮಗೆಲ್ಲ ಪ್ರಶ್ನೆ ಬರ್ಬೋದು, ಹಿರಣ್ಯಕಶಿಪು ಅದು ಹೆಂಗೆ ತಪಸ್ಸು ಮಾಡಿದ ಅಂತ. ಅವನು ದೊಡ್ಡ ದೈತ್ಯ, ಆದ್ದರಿಂದಾಗಿ ಅವನು ಮಾಡಿದ ತಪಸ್ಸು, ಅವನಿಗೆ ಆ ಶಕ್ತಿ ಇತ್ತು ತಪಸ್ಸು ಮಾಡೋದು. ಆಗ ಇಂದ್ರಾದಿಗಳು ಚತುರ್ಮುಖನ ಹತ್ರ ಹೋಗಿ ಕೇಳ್ತಾರೆ, ಇಲ್ಲ ನೀವು ಅವನು ತಪಸ್ಸು ಮಾಡಿದ್ದಾನೆ, ಅವನಿಗೆ ಏನಾದರೂ ಮಾಡಬೇಕು, ಇಲ್ಲಾಂದ್ರೆ ಲೋಕಕಂಟಕನಾಗ್ತಾನೆ ಅಂತ ಹೇಳಿದಾಗ ಚತುರ್ಮುಖ ಪ್ರತ್ಯಕ್ಷನಾಗಿ ಅವನನ್ನು ಕೇಳ್ತಾನೆ, ಹೇಳಪ್ಪ ನಿನಗೆ ಏನ್ ಬೇಕು ಅಂತ ಕೇಳಲಿಕ್ಕೆ ಅವನ ಹತ್ರ ಶಕ್ತಿನೇ ಇಲ್ಲ. ಆಗ ಚತುರ್ಮುಖ ತನ್ನ ಕಮಂಡಲೋದಕದಿಂದ ನೀರನ್ನು ಪ್ರೋಕ್ಷಣೆ ಮಾಡ್ತಾನೆ. ಅವನು ಮತ್ತೆ ಯಥಾಪ್ರಕಾರ ಸುಂದರವಾಗಿ ನಿಂತ್ಕೋತಾನೆ ಹಿರಣ್ಯಕಶಿಪು. ಆಗ ಅವನಿಗೆ ಅವನು ವರ ಕೇಳ್ತಾನೆ. ವರ ಕೇಳಬೇಕಾದ್ರೆ ಅವನು ನಾನು ಸಾಯಬಾರದು ಅಂತ ವರ ಕೇಳ್ಬೋದಾಗಿತ್ತು, ಆದ್ರೆ ದೈವಿ ಸಂಕಲ್ಪ. ನನಗೆ ಯಾವುದೋ ಒಂದು ಸಭೆಯಲ್ಲಿ ಒಬ್ರು ಯಾರೋ ಕೇಳಿದ್ರು, ಇಲ್ಲ ಹಿರಣ್ಯಕಶಿಪು ಹಿರಣ್ಯಾಕ್ಷ ಯಾಕೆ ಹಿಂಗೆ ವರ ಕೇಳಿದ ಅಂತ ಹೇಳ್ರಿ ಅಂತ. ನಾನು ಅವ್ರಿಗೆ ಅದೇ ಅಂದೆ, ನೀವು ಹಿರಣ್ಯಕಶಿಪು ಆದಾಗ ಹಾಗೆ ಕೇಳ್ರಿ, ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ಹಾಗೆ ಹಿರಣ್ಯಕಶಿಪು ವರ ಕೇಳ್ತಾನೆ, ನಾನು ಭೂಮಿಯ ಮೇಲೆ ಸಾಯಬಾರದು. ನಿಮಗೆಲ್ಲ ಕಥೆ ಗೊತ್ತಿದೆ, ನಾನು ಸ್ವಲ್ಪ ಸಂಕ್ಷಿಪ್ತವಾಗಿ ಮುಂದೆ ಹೋಗ್ತೀನಿ. ಭೂಮಿ ಮೇಲೆ ಸಾಯಬಾರದು, ಆಕಾಶದಲ್ಲಿ ಸಾಯಬಾರದು, ಒಳಗೂ ಸಾಯಬಾರದು, ಹೊರಗೂ ಸಾಯಬಾರದು ಅಂತ ಎಲ್ಲವೂ ಅವನ ಮುಂದೆ ಪಟ್ಟಿ ಹೇಳ್ತಾ ಹೋಗ್ತಾನೆ. ಮೃಗದಿಂದ ಸಾಯಬಾರದು, ಮನುಷ್ಯರಿಂದ ಸಾಯಬಾರದು, ಆಯುಧದಿಂದ ಸಾಯಬಾರದು ಅಂತ ಹೇಳಿ ಆಯ್ತು ತಥಾಸ್ತು ಅಂತ ಚತುರ್ಮುಖ ಹೇಳಿ ಹೋಗ್ತಾನೆ. ಇವನು 3 ಲೋಕದಲ್ಲಿ ವಿಜಯ ಬಾರಿಸಿಬಿಡ್ತಾನೆ. 3 ಲೋಕದ ತ್ರಿಭುವನಪತಿ ಆಗಿಬಿಡ್ತಾನೆ ಹಿರಣ್ಯಾಕ್ಷ. ಲೋಕಕಂಟಕನಾಗಿ ನಿಂತು ಬಿಡ್ತಾನೆ. ಲೋಕಕಂಟಕನಾಗಿ ನಿಂತಾಗ ಎಲ್ಲಿಯೂ ಕೂಡ ದೇವರ ಬಗ್ಗೆ ಸೆಕ್ಯುಲರ್ ನೇಷನ್ ಮಾಡಿಬಿಡ್ತಾನೆ. ಮೊದಲು ಸೆಕ್ಯುಲರ್ ನೇಷನ್ ಮಾಡಿದ್ದೇ ಹಿರಣ್ಯಕಶಿಪು, ಆಮೇಲೆ ನಮ್ಮ ಸರ್ಕಾರ ಪೂರ್ತಿ ಸೆಕ್ಯುಲರ್ ನೇಷನ್. ದೇವರ ಬಗ್ಗೆ ಎಲ್ಲೂ ಮಾತಾಡೋಂಗಿಲ್ಲ, ದೇವರ ಬಗ್ಗೆ ಯಾವ ಪುಸ್ತಕದಲ್ಲೂ ಹೇಳಂಗಿಲ್ಲ. ಪೊಲಿಟಿಕಲ್ ಸೈನ್ಸು ಅಷ್ಟೇ, ಬೇರೆ ಏನೂ ಇಲ್ಲ. ಆಗ ಅವನಿಗೆ 4 ಜನ ಮಕ್ಕಳಂತ ಹೇಳಿದ್ದೆ. ಆಗ ಪ್ರಹ್ಲಾದನ ಜನನ ಆಗತ್ತೆ. ಅವರ ಹಿರಣ್ಯಕಶಿಪಿನ ಗುರುಗಳಾದಂಥ ಅವನ ರಾಜಗುರುಗಳಿರ್ತಾರೆ ಶುಕ್ರಾಚಾರ್ಯರು. ಅವರ ಮಕ್ಕಳು ಷಂಡಾಮರ್ಕ ಅಂತ ಇಬ್ರು. ಅದಕ್ಕೆ ಒಟ್ಟಿಗೆ ಸೇರೋದಾದ್ರೆ ಷಂಡಾಮರ್ಕ ಅಂತ ಹೇಳ್ತಾರೆ. ಷಂಡ ಬೇರೆ, ಮರ್ಕ ಬೇರೆ. ಅವರಿಬ್ರು ಗುರುಕುಲ ನಡೆಸ್ತಾ ಇರ್ತಾರೆ. ನಡೆಸಬೇಕಾದ್ರೆ ರಾಜರ ಮಗ ಪ್ರಹ್ಲಾದ ಆ ಗುರುಕುಲಕ್ಕೆ ಹಾಕ್ತಾರೆ. ಗುರುಕುಲಕ್ಕೆ ಹಾಕಿದಾಗ ಅವನು ಹೇಳ್ಬಿಡ್ತಾರೆ, ಆ ಪಠ್ಯ ಪುಸ್ತಕದಲ್ಲಿ ದೇವರ ಬಗ್ಗೆ ಏನೂ ಇಲ್ಲ, ಅವನಿಗೆ ಮ್ಯಾಥಮೆಟಿಕ್ಸ್ ಕಳಿಸಿ, ಸೈನ್ಸ್ ಕಳಿಸಿ, ಪೊಲಿಟಿಕಲ್ ಸೈನ್ಸ್ ಕಲಿಸಿ, ವ್ಯವಹಾರ ಜ್ಞಾನ ಕಲಿಸಿ, ಆದರೆ ದೇವರ ಬಗ್ಗೆ ಒಂಚೂರು ಹೇಳಬೇಡಿ ಅಂತ ಹೇಳ್ತಾರೆ. ಆಯ್ತು ಅಂತ ಹಾಗೆ ಮಾಡ್ತಾರೆ. ಆಗ ಮಾಡಿದಾಗ ಮತ್ತೆ ಹಿರಣ್ಯಕಶಿಪು ಕರೆದು ಕೇಳ್ತಾನೆ, ಮಗನ ಕರ್ಕೊಂಡು ಬನ್ನಿ, ಏನು ಕಲ್ತಿದ್ದಾನೆ ಅಂತ. ಆಗ ಹಿರಣ್ಯಕಶಿಪು ಪ್ರಹ್ಲಾದನಿಗೆ ಕೇಳ್ತಾನಪ್ಪ, ಏನು ಕಲ್ತಿಯ ಶಾಲೆಯಲ್ಲಿ ಹೇಳಿ ಅಂತಂದಾಗ ಆಗ ಅವನು ಹೇಳ್ತಾನೆ, ಈ ಸಂಸಾರ ಇದು ಎಲ್ಲ ಬೇಜಾರಾಗಿದೆ ಅಪ್ಪ, ದೇವರ ನಾಮಸ್ಮರಣೆ ಮಾಡಿ ನಾನು ಅರಣ್ಯಕ್ಕೆ ಹೋಗ್ಬಿಡ್ತೀನಿ ಅಂತ ಹೇಳ್ಬಿಡ್ತಾನೆ ಪ್ರಹ್ಲಾದ್. ಅಲ್ಲ, ನಿಮಗೆ ದೇವರ ಬಗ್ಗೆನೇ ಕಲಿಸ್ಬೇಡ್ರಿ ಅಂತ ಹೇಳಿದ್ರೆ ಅದು ಹೆಂಗೆ ಕಲ್ತ ಅವನು ಅಂತ ಗದರ್ತಾನೆ ಹಿರಣ್ಯಕಶಿಪು. ಆಗ ಮತ್ತೆ ಷಂಡಾಮರ್ಕರು ಹೇಳ್ತಾರೆ, ಇಲ್ಲ ಆ ಹುಡುಗನಿಗೆ ಏನೋ ತಲೆಯಲ್ಲಿದೆ, ನಾವು ಮತ್ತೆ ಅವನಿಗೆ ಪಾಠ ಕಲಿಸ್ತೀವಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ನಿನ್ನ ಮತ್ತೆ ಮುಂದೆ ನೀನು ಹರಿ ಅಂತಂದ್ರೆ ನಿನ್ನ ಬೆನ್ನು ಪುಡಿ ಮಾಡ್ತೇವೆ ಅಂತ ಅವನಿಗೆ ಗುರುಗಳು ಕೂಡ ಅವನ ಮೇಲೆ ಗದರ್ತಾರೆ. ಹಾಗೆ ಸ್ವಲ್ಪ ದಿನ ಆಗತ್ತೆ. ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಹಿರಣ್ಯಾಕ್ಷ ಕರೀತಾನೆ, ಏನು ಕಲ್ತಿದ್ದೀಯಪ್ಪ ಮಗು ಅಂತ ಕೇಳಿದಾಗ ಅವನು ಹೇಳ್ತಾನೆ, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. 9 ಮಜಲಿನಲ್ಲಿ ನಾವು ಭಗವಂತನ ನಾಮಸ್ಮರಣೆ ಮಾಡಬೇಕು ಅಪ್ಪ ಅಂತ ಹೇಳಿದಾಗ ಇನ್ನೂ ಕಣ್ಣು ಕೆಂಪಾಗ್ಬಿಡುತ್ತೆ ಅವನಿಗೆ. ಏನಿದು, ಏನು ಕಲಿಸಿದ್ದೀರಾ ಅಂತ ಮತ್ತೆ ಗದರಿದಾಗ ಆಗ ಷಂಡಾಮರ್ಕರು ಹೇಳ್ತಾರೆ, ನಿಮ್ಮ ಹುಡುಗನನ್ನು ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಂಗಿಲ್ಲ, ನಿಮ್ಮ ಹತ್ರನೇ ಬಿಟ್ಟಿವಿ, ನೀವೇ ಅವನಿಗೆ ಪಾಠ ಹೇಳಿ, ನಮ್ಮಿಂದ ಆಗಲ್ಲ ಅಂತ ಬಿಟ್ಬಿಡ್ತಾರೆ. ಇಲ್ಲಿ ಒಂದು ವಿಷಯ ಹೇಳಬೇಕು. ಪ್ರಹ್ಲಾದನ ಸಹಪಾಠಿ ಗೆಳೆಯರು ಇರ್ತಾರೆ, ಅವರೆಲ್ಲ ಕೇಳ್ತಾರೆ, ನಿಮ್ಮ ಮನೆಯಲ್ಲಿ ದೇವರ ಬಗ್ಗೆ ಏನೂ ಮಾತಾಡಲ್ಲ, ನೀವೆಲ್ಲ ಏಥಿಸ್ಟ್ ಇದ್ದೀರಾ,
ಈ ರಾಜ್ಯದಲ್ಲಿ ಇಡೀ ಜಗತ್ತೇ ಯಥಿಷ್ಟಿದೆ ಹಿರಣ್ಯಾಕ್ಷನ ಇದರಲ್ಲಿ ಆಡಳಿತದಲ್ಲಿ, ಅದು ಹೆಂಗೆ ನಿನಗೆ ದೇವರ ಬಗ್ಗೆ ಗೊತ್ತಾಯಿತು ಅಂತ ಕೇಳಿದಾಗ ಆಗ ಅವನು ಹೇಳ್ತಾನೆ, ನನಗೆ ಗರ್ಭದಲ್ಲೇ ದೀಕ್ಷೆ ಆಯಿತು ಅಂತ. ನೋಡಿ, ಇವತ್ತಿನ ಒಂದು ಮನೋವಿಜ್ಞಾನ ಹೇಳುತ್ತೆ, ಗರ್ಭದಲ್ಲಿ ತಾಯಿ ತನ್ನ ಗರ್ಭದಲ್ಲಿ ಅವಳು ಗರ್ಭವತಿ ಆದಾಗ ಏನು ಮಾಡ್ತಾಳೆ, ಏನು ಓದ್ತಾಳೆ, ಅದು ಮಗುವಿನ ಮೇಲೆ ಪರಿಣಾಮ ಬೀಳುತ್ತೆ ಅಂತ. ಅದು ಅವು ಏನಾಯ್ತು ಅಂತಂದ್ರೆ, ಇವನು ಹಿರಣ್ಯಾಕ್ಷ ತಪಸ್ಸಿಗೆ ಹೋದಾಗ ಅವಳ ಕಯಾದು ಗರ್ಭದಲ್ಲಿ ಒಬ್ಬ ಸಂತಾನ ಬೆಳೀತಾ ಇದೆ, ಅದನ್ನ ಸಂಹಾರ ಮಾಡಬೇಕು ಅಂತ ಇಂದ್ರ ಬಂದು ಅದನ್ನ ಸಂಹಾರ ಮಾಡಿಬಿಡೋಣ, ಮತ್ತೆ ಆ ಸಂತತಿ ಕೂಡ ಲೋಕಕಂಟಕನಾಗಬಾರದು ಹಿರಣ್ಯಕಶಿಪುವಿನ ತರ ಅಂತ ಬಂದಾಗ ನಾರದರು ಬಂದು ಹೇಳ್ತಾರೆ, ಇಲ್ಲ ಅಪ್ಪ, ಅಲ್ಲಿ ಒಂದು ಉತ್ತಮ ಜೀವ ಬೆಳೀತಾ ಇದೆ, ಅದನ್ನು ಸಂಹಾರ ಮಾಡೋದು ಬೇಡ, ನನ್ನ ಆಶ್ರಮಕ್ಕೆ ನಾನು ಕರ್ಕೊಂಡು ಹೋಗ್ತೇನೆ ಅಂತ. ನಾರದರು ಕಯಾದುವನ್ನು ಕರ್ಕೊಂಡು ಹೋಗಿ 9 ತಿಂಗಳು ಅವರ ಮನೆಯಲ್ಲಿದ್ದಾಗ ನಾರದರು ನಿತ್ಯವಾಗಿ ಹೇಳ್ತಿದ್ರಂತೆ ಎಲ್ಲ ಪುರಾಣಗಳ ಕಥೆ, ದೇವರ ಕಥೆ ಅವಳಿಗೆ ಹೇಳ್ತಿದ್ರು ಕಯಾದುಗೆ. ಅದು ಪ್ರಹ್ಲಾದನಿಗೆ ಪರಿಣಾಮವಾಯಿತು. ಅದು ಹೇಳ್ತಿದ್ರು ಅಂತ ನಾರದರೇ ಅಲ್ಲಿ ಧರ್ಮರಾಜನಿಗೆ ಹೇಳೋದಲ್ಲಿ, ಇದನ್ನೆಲ್ಲ ನಾನು ಮಾಡದೆ ಅಪ್ಪ, ಅವಳನ್ನ ಕರ್ಕೊಂಡು ಹೋಗಿ ಅಂತ. ಆಗ ಇದು ನನಗೆ ಭಗವಂತನ ವೈಷ್ಣವ ದೀಕ್ಷೆ ನನ್ನ ಗರ್ಭದಲ್ಲೇ ಆಯಿತು ಅಂತ ಪ್ರಹ್ಲಾದ ತನ್ನ ಸಹಪಾಠಿಯ ಮುಂದೆ ಹೇಳಿದ. ನೋಡಿ, ಇಲ್ಲಿ 9 ಮಜಲಿನಲ್ಲಿ ನಾವು ಹೇಗೆ ಭಗವಂತನ ಆರಾಧನೆ ಮಾಡಬೇಕು. ಮೊದಲನೇದ್ದು ಶ್ರವಣಂ ಅಂತಂದ್ರೆ ದೇವರ ಬಗ್ಗೆ ಕೇಳೋದು. ಶ್ರವಣಂ. ಕೀರ್ತನಂ ಅಂತಂದ್ರೆ ನಾವು ಏನು ಕೇಳಿದ್ದೇವೆ ಅದು ಬೇರೆಯವರಿಗೆ ಹೇಳೋದು. ಆಮೇಲೆ ಸ್ಮರಣ ಮಾಡೋದು, ನಿರಂತರ ನಮ್ಮಲ್ಲಿ ನಾವೇ ಸ್ಮರಣೆ ಮಾಡೋದು. ಯಾರು ಕೇಳೋರಿಲ್ಲ ಅಂತಂದ್ರೂ ನಮ್ಮಲ್ಲಿ ನಾವೇ ಅದರ ಬಗ್ಗೆ ಚಿಂತನೆ ಮಾಡೋದು. ಪಾದ ಸೇವನಂ ಅಂತಂದ್ರೆ ಭಗವಂತ ನಮಗೆ ಸಿಗಲ್ಲ ಅವನು ಪಾದ ಸೇವೆ ಮಾಡಲಿಕ್ಕೆ. ಯಾರು ಭಗವದ್ ಭಕ್ತರಿದ್ದಾರೆ ಅವರ ಪಾದ ಸೇವೆ ಮಾಡೋದು, ಸ್ವಾಮಿಗಳು ದೊಡ್ಡವರು ಅವರ ಪಾದ ಸೇವೆ ಮಾಡೋದು, ಅದೇ ಪಾದ ಸೇವನಂ. ಅರ್ಚನಂ ಅಂತಂದ್ರೆ ಭಗವಂತನಿಗೆ ಅರ್ಚನೆ ಮಾಡೋದು. ಏನು ನಮಗೆ ಮಂತ್ರ ಬರುತ್ತೆ, ಏನು ನಮಗೆ ಉಪದೇಶ ಆಗಿದೆ, ಅದೇ ಮಂತ್ರದಿಂದ ಭಗವಂತನಿಗೆ ಅರ್ಚನೆ ಮಾಡೋದು. ನನಗೆ ಏನೂ ಮಂತ್ರ ಗೊತ್ತಿಲ್ಲ ಭಗವಂತ ಅಂತ ಹೇಳಿದಾಗ ಬರೀ ಓಂ ನಮೋ ನಾರಾಯಣಾಯ ಮಂತ್ರದಿಂದ ಭಗವಂತ ನಮಗೆ ಮೋಕ್ಷವನ್ನೇ ಕೊಡ್ತಾನೆ, ನಮ್ಮ ಪಾಪವನ್ನು ಎಲ್ಲ ಕದ್ದು ಬಿಡ್ತಾನೆ. ಅದಕ್ಕೆ ನಾರಾಯಣಂ ನರೋ ನರಾಣಾಂ ಪ್ರಸಿದ್ಧ ಚೋರ ಅಂತ ಹೇಳಿ ಕೃಷ್ಣಾಮೃತ ಮಹಾರಣವದಲ್ಲಿ ಆಚಾರ್ಯರು ಹೇಳ್ತಾರೆ, ಜಗತ್ತಿನಲ್ಲಿ ದೊಡ್ಡ ಕಳ್ಳ ಯಾರು ಅಂತಂದ್ರೆ ನಾರಾಯಣ. ನಾವು ಇಷ್ಟು ಮಾಡಿರೋ ಪಾಪವನ್ನು ಒಂದು ನಾಮಸ್ಮರಣೆಯಿಂದ ಕದ್ದುಕೊಂಡು ಹೋಗ್ಬಿಡ್ತಾನೆ, ಅವನಂತ ದೊಡ್ಡ ಕಳ್ಳ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ ಆಚಾರ್ಯರು ಕೃಷ್ಣಾಮೃತ ಮಹಾರಣವದಲ್ಲಿ ಹೇಳ್ತಾರೆ. ಆದ ಮೇಲೆ ದಾಸ್ಯಂ ಅಂತಂದ್ರೆ ದೇವರ ಮುಂದೆ ನಾವು ದಾಸರಾಗಬೇಕು. ಭಗವಂತ ನೀನು ಸ್ವಾಮಿ, ನಾನು ದಾಸ. ಆಮೇಲೆ ಅರ್ಚನಂ, ವಂದನಂ, ದಾಸ್ಯಂ. ಸಖ್ಯಂ ಆತ್ಮನಿವೇದನಂ. ಸಖ್ಯಂ ಅಂತಂದ್ರೆ ಭಗವಂತನ ಜೊತೆ ನಮ್ಮದು ಫ್ರೆಂಡ್ಶಿಪ್ ಇರಬೇಕು. ಭಗವಂತ ಅಂತಂದ್ರೆ ಭಯಾನಕ ವಸ್ತು ಆಗಬಾರದು. ಭಗವಂತ ಅಂತಂದ್ರೆ ಭಯಾನಕ ವಸ್ತು ಯಾವತ್ತೂ ಆಗಬಾರದು. ಭಗವಂತನ ಮೇಲೆ ಪ್ರೀತಿ ಇರಬೇಕು. ಅದಕ್ಕೆ ದಾಸರು ನೋಡಿ, ನೀನ್ಯಾಕೋ ನಿನ್ನ ಹಂಗ್ಯಾಕೋ ಅಂತ ಪುರಂದರ ದಾಸರು ಹೇಳ್ತಾರೆ. ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ. ನೀನ್ಯಾರೋ, ನಿನಗೆ ತಂದೆ ತಾಯಿ ಯಾರಿಲ್ಲ, ನೀನೊಬ್ಬ ಪರದೇಶಿ ಅಂತ. ಅಂದ್ರೆ ಎಷ್ಟು ವಿನೋದದಿಂದ ಭಗವಂತನ ಜೊತೆ ಅವರು ಚರ್ಚೆ ಮಾಡ್ತಾರೆ. ನಾವು ಕೂಡ ದೇವರು ಅಂತಂದ್ರೆ ಭಯಾನಕ ವಸ್ತು, ಕೆನ್ನೆ ತಟ್ಕೊಳ್ಳೋದು ಮಾಡಬಾರ್ದು. ದೇವರು ನಮ್ಮನ್ನು ಕಾಯ್ತಾನೆ, ಅವನ ಜೊತೆ ಸಖ್ಯವಾಗೇ ಇರಬೇಕು ಅಂತ ಹೇಳಿ ವಿಗ್ರಹದ ಮೇಲೆ ಕೈ ಹಾಕೊಂಡು ನಿಂತ್ಕೊಂಡು ಸೆಲ್ಫಿ ತಗೊಳ್ಳೋದಲ್ಲ, ಸಖ್ಯವಾಗಿ ಇರಬೇಕು ನಾವು. ಸಖ್ಯಂ ಆತ್ಮನಿವೇದನಂ ಅಂತಂದ್ರೆ ನಮ್ಮ ಅಧ್ಯಾತ್ಮ ಸಾಧನೆಯ ಒಂದು ಮುಖ್ಯವಾದಂತಹ ಒಂದು ಪ್ರೋಸೆಸ್ ಅದು. ಅದರಲ್ಲಿ ನಾವು ಆತ್ಮ, ಪರಮಾತ್ಮ, ನಮ್ಮನ್ನು ಅಂತರ್ಯಾಮಿಯ ಉಪಾಸನೆಯ ಬಗ್ಗೆ ಆತ್ಮನಿವೇದನಂ ಬಹಳ ವಿಸ್ತಾರ ಮಾಡುತ್ತೆ. ಅಂತರ್ಯಾಮಿ ಉಪಾಸನ ಏಷತೆ ಆತ್ಮ ಅಂತರ್ಯಾಮಿ ಅಂತ ಐತರೇಯ ಉಪನಿಷತ್ ಹೇಳುತ್ತೆ. ಅದು ಅಂತರ್ಯಾಮಿ ಉಪಾಸನೆಗೆ ಆತ್ಮನಿವೇದನಂ ಅಂತಾಗತ್ತೆ. ಇವು 9 ಮಜಲಿನಲ್ಲಿ ಭಗವಂತನನ್ನು ನಾವು ಪ್ರೀತಿ ಮಾಡಬೇಕು ಅಂತ ಅಪ್ಪಗೆ ಹೇಳಿದಾಗ ಅವನಿಗೆ ಕೋಪ ಬಂದಾಗ ಖಡ್ಗ ತಗೊಂಡು ಕಂಬಕ್ಕೆ ಹೊಡೆದ. ಭಗವಂತನ ನರಸಿಂಹದೇವರ ಪ್ರಾದುರ್ಭಾವ ಆಯಿತು. ನರಸಿಂಹದೇವರ ಪ್ರಾದುರ್ಭಾವ ಆದಾಗ ಎಲ್ಲ ತನ್ನ ಹಿರಣ್ಯಕಶಿಪುವಿನ ಎಲ್ಲ ತಮ್ಮಂದಿರು, ಬೇರೆ ಬೇರೆ ಯಾರ್ಯಾರು ರಾಜ್ಯದಲ್ಲಿ ಯಾರ್ಯಾರಿದ್ದರು ನರಸಿಂಹನ ಮೇಲೆ ಎರಗುತ್ತಾರೆ. ಅವನು ಒಂದು ಕೈ ಹೀಗೆ ಮಾಡಿದ್ರಿಂದ ಎಲ್ಲರೂ ಕೂಡ ಸಂಹಾರ ಆಗುತ್ತಾರೆ. ಆಗ ನರಸಿಂಹ ನೋಡಿ, ಆ ಕಂಬದಿಂದ ಬಂದಾಗ ತ್ರಿವಿಕ್ರಮ ಪಂಡಿತಾಚಾರ್ಯರು ನರಸಿಂಹ ಸ್ತುತಿಯಲ್ಲಿ ಹೇಳ್ತಾರೆ, ಭ್ರಮದ ವಿಭವ ಭೂಭೃದ್ ಭೂರಿ ಭೂಭಾರ ಸದ್ಭಿದ್ ಭಿದನವ ವಿಭಮಬ್ರು ವಿಭ್ರಮಾದಬ್ರ ಶುಭ್ರ ರುಭು ಭವ ಭಯ ಭೇತ್ಕರ್ ಭಾಸಿ ಭೋ ವಿಭೋಭೀಹಿ ದಹ ನರಸಿಂಹ ಸಖ್ಯ ವೀರ್ಯಾಹಿ ತಮ್ಮೆ. ಈ ಶಬ್ದಗಳ ಕೇಳಿದಾಗಲೇ ನರಸಿಂಹ ಬಂದಾಗ ಆಗಬೇಕು ಕಂಬದಿಂದ. ಅಂತಹ ಒಂದು ಈ ಶಬ್ದದ
ಒಂದು ಪುಂಜ ಮಾಡಿ ನಮಗೆ ಪಂಡಿತಾಚಾರ್ಯರು ಕೊಟ್ಟಿದ್ದಾರೆ. ಅಂತಹ ನರಸಿಂಹ ನಖಸ್ತುತಿ ನಾವು ನರಸಿಂಹ ಸ್ತುತಿ, ಆಮೇಲೆ ನರಸಿಂಹ ನಖಸ್ತುತಿ ಬಗ್ಗೆ ಹೇಳ್ತೀನಿ. ಆ ನರಸಿಂಹ ಸ್ತುತಿ ನಿತ್ಯದಲ್ಲಿ ನಾವು ಪಾರಾಯಣ ಮಾಡಬೇಕು. ಪಾರಾಯಣ ಮಾಡ್ಲಿಕ್ಕೆ ಆಗದವರಿಗೆ ಕೇಳಿಸಿಕೊಂಡ್ರೂ ಸಾಕು, ಆ ನರಸಿಂಹನ ಅನುಗ್ರಹ ಪೂರ್ಣ ಪ್ರಮಾಣದಲ್ಲಿ ಆಗತ್ತೆ. ಆಗ ನರಸಿಂಹ ಬಂದ, ಹಿರಣ್ಯಕಶಿಪುವಿನ ತೊಡೆ ಮೇಲೆ ಇಟ್ಕೊಂಡು ಹೊರಸಲ ಮೇಲೆ ಕೂತು, ಯಾವುದೋ ಆಯುಧ ಇಲ್ಲ, ತನ್ನ ಉಗುರಿನಿಂದ ಅವನನ್ನು ಕರಳು ಬಗೆದು ಆ ಕರಳನ್ನು ಮಾಲೆಯಾಗಿ ಹಾಕೊಂಡ. ಆಚಾರ್ಯರು ಒಂದು ನಖಸ್ತುತಿ ಅಂತ ಮಾಡಿದ್ದಾರೆ, ಪಾಂತ್ವಸ್ಮಾನ್ ಅಂತ ಬರುತ್ತೆ. ಅದು ನೋಡಿ, ನಖಸ್ತುತಿಯ ಚಮತ್ಕಾರ. 2 ಫೊನೆಟಿಕ್ಸ್ ಅಂತ ಇದೆ ನಮ್ಮ ಸಂಸ್ಕೃತ ಸಾಹಿತ್ಯದಲ್ಲಿ, ಶಾರ್ದೂಲ ವಿಕ್ರೀಡಿತ ಮತ್ತು ಸ್ರಗ್ಧರ ಅಂತ. ಇವು ಛಂದಸ್ಶಾಸ್ತ್ರ. ಛಂದಸ್ಶಾಸ್ತ್ರ ಅಂದ್ರೆ ಫೊನೆಟಿಕ್ಸ್. ಆ ಶಾರ್ದೂಲ ವಿಕ್ರೀಡಿತದಲ್ಲಿ ಹೇಗೆ ಒಂದು ಹುಲಿ ಒಂದು ಬೇಟೆ ಆಡತ್ತೆ, ಎಗರಿ ಬೇಟೆ ಆಡತ್ತೆ, ಮತ್ತೆ ಸ್ರಗ್ಧರ ಅಂತಂದ್ರೆ ಆ ತನ್ನ ಕೂಲುಗುರದಿಂದ ಹೇಗೆ ಅದನ್ನು ಬಗೆದು ತಿನ್ನತ್ತೆ ಅನ್ನೋದು ಈ ಒಂದು ಛಂದಶಾಸ್ತ್ರದಲ್ಲೇ ಒಂದು ನರಸಿಂಹ ಅವತಾರ ಮಾಡಿದ್ರು ಆಚಾರ್ಯರು. ಇಂತಹ ನರಸಿಂಹ ನಖಸ್ತುತಿ ಇಡೀ ಜಗತ್ತಿನಲ್ಲಿ ಹಿಂದೆ ಯಾರ್ದು ಆಗಿಲ್ಲ, ಮುಂದೆ ಯಾರು ಮಾಡ್ಲಿಕ್ಕೂ ಆಗಲ್ಲ. ಎಂತೆಂಥ ಮಹಾ ಕವಿಗಳಾದ್ರು, ಕಾಳಿದಾಸ ಆದ, ಮಾಘ ಆದ, ಭಟ್ಟ ಆದ, ಯಾರಿಗೂ ಇಂತಹ ಒಂದು ಚಮತ್ಕಾರ ಮಾಡಲಿಕ್ಕೆ ಆಗಲಿಲ್ಲ. ಅದು ಕೇವಲ ಆಚಾರ್ಯ ಮಾಡಿದ್ದು. ಆಚಾರ್ಯರು ನಮ್ಮ ಮೇಲೆ ಅನುಗ್ರಹ ಮಾಡಿದ್ದಾರೆ. ಒಂದು ನರಸಿಂಹ ನಖಸ್ತುತಿ ನಿತ್ಯ ಪಾರಾಯಣ ಮಾಡಿದರೆ ಸಾಕು, ಎಲ್ಲ 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 ಕಷ್ಟಗಳನ್ನು ಆ ನರಸಿಂಹ ತನ್ನ ಕೂಲುಗುರದನ್ನ ಹೇಗೆ ಇವನನ್ನು ಸದೆಬಡದ ಹಿರಣ್ಯಕಶಿಪು ನಮ್ಮ ಕಷ್ಟಗಳನ್ನು ಸದೆಬಡಿತಾನ ಅಂತ ನಾನು ಹೇಳ್ತೇನೆ. ಆಗ ಹಿರಣ್ಯಕಶಿಪು ಸಂಹಾರ ಆಯಿತು. ಸಂಹಾರ ಆದ ಮೇಲೆ ನರಸಿಂಹ ಕೋಪದಿಂದ ಕೂತ್ಬಿಟ್ಟಿದ್ದ. ಕೋಪದಿಂದ ಕೂತಾಗ ಎಲ್ಲ ಈ ಬ್ರಹ್ಮ ರುದ್ರಾದಿಗಳು ಬಂದು ಕೂಡ ಅವನಿಗೆ ನಮಸ್ಕಾರ ಮಾಡಿದ್ರು. ಆದರೂ ಕೂಡ ಅವನು ತನ್ನ ಕೋಪ ಶಾಂತ ಆಗಲಿಲ್ಲ. ಭಗವಂತನಿಗೆ ಕೋಪವೇ ಇಲ್ಲ. ಮುಖ್ಯವಾಗಿ ಇದು ಒಂದು ನಾಟಕ. ಆ ಒಂದು ಸಮಯದಲ್ಲಿ ಪ್ರಹ್ಲಾದನ ಕೀರ್ತಿ ಪತಾಕೆ ಹಾರಬೇಕು, ಪ್ರಹ್ಲಾದನನ್ನು ಒಂದು ಪಿನೆಕಲ್ನಲ್ಲಿ ಇಡಬೇಕನ್ನೋ ಒಂದು ವ್ಯವಸ್ಥೆ ಅದು. ಆಗ ಎಲ್ಲರೂ ಬ್ರಹ್ಮರುದ್ರಾದಿಗಳು ಲಕ್ಷ್ಮಿಗೆ ಹೇಳ್ತಾರೆ, ತಾಯಿ ನೀನು ಹೋಗಿ ಸ್ವಲ್ಪ ನಿಮ್ಮ ಯಜಮಾನರ ವಿಚಾರಿಸ್ಕೊಳ್ಳಿ, ಅವ್ರ ಕೋಪದಲ್ಲಿದ್ದಾರೆ ಅಂತ ಕೇಳಿದ ತಕ್ಷಣ ಲಕ್ಷ್ಮಿ ಹೇಳ್ತಾಳೆ, ನಾನು ನಮ್ಮ ಯಜಮಾನರು ಇಷ್ಟ ಕೋಪಗೊಂಡಿದ್ದು ನೋಡಿಲ್ಲ ಅಂತ. ಆಗ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲರೂ ಕೂಡ ಪ್ರಹ್ಲಾದನಿಗೆ ಹೇಳಿ, ಪ್ರಹ್ಲಾದ ನೀನು ಹೋಗಿ ಸ್ವಲ್ಪ ಕೋಪ ಶಾಂತ ಮಾಡು ಅಂತ ಕೇಳಿದಾಗ ಪ್ರಹ್ಲಾದ ಹೋಗಿ ಮುಂದೆ ನರಸಿಂಹನನ್ನು ನಮಸ್ಕಾರ ಮಾಡ್ತಾನೆ. ನರಸಿಂಹನನ್ನು ನಮಸ್ಕಾರ ಮಾಡಿದಾಗ ಅದು ಬಹಳ ವಿಸ್ತಾರವಾದ ನರಸಿಂಹ ಮತ್ತು ಪ್ರಹ್ಲಾದನ ಮಂತ್ರಗಳಿದೆ. ಅವರಿಬ್ರು ಏನು ಸಂವಾದ ಮಾಡಿದ್ರು ಅಂತ ಕೆಲವು ಜಸ್ಟ್ ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆಗ ನರಸಿಂಹ ಮಗು ಬಾ ಅಂತ ಹೇಳಿ ಪ್ರಹ್ಲಾದನ ತೊಡೆ ಮೇಲೆ ಕೂಡಿಸ್ಕೊಂಡ ಅಂತೆ. ನೋಡಿ, ನಾವು ಎಲ್ಲರೂ ಪ್ರಹ್ಲಾದರಾಗಬೇಕು. ಈಗ ಕೆಲವರು ಮನೆಯಲ್ಲಿ ನರಸಿಂಹದೇವರ ಫೋಟೋ ಇದ್ರೆ ಆಚೆ ಬಿಸಾಕ್ತಾರೆ, ಎಲ್ಲಿ ಬಂದು ನರಸಿಂಹ ನಮ್ಮ ಕುತ್ತಿಗೆ ಹಿಡಿತಾರಂತ. ಕೆಲವರು ನರಸಿಂಹ ಶಾಲಿಗ್ರಾಮ ಪೂಜನೆ ಮಾಡುವುದಿಲ್ಲ, ಹಾಗೆ ಬೇರೆ ಕಡೆ ಕೊಟ್ಬಿಡ್ತಾರೆ, ಸಾಕ್ತಾರೆ. ಹಾಗೆ ಮಾಡಬಾರದು. ನರಸಿಂಹ ಕೋಪದ ದೇವತೆ ಅಲ್ಲ. ಅವನು ನಾವು ಪ್ರಹ್ಲಾದರಾದಾಗ ದೇವರು ಕೋಪಿಸಿಕೊಳ್ಳಿಲ್ಲ ನಾವು. ಯಾಕೆಂದ್ರೆ ನಮ್ಮಲ್ಲಿ ಹಿರಣ್ಯಕಶಿಪುನ ಆವೇಶ ಇರೋದ್ರಿಂದ ನಾವು ನರಸಿಂಹ ಬೇಡವಾಗ್ತಾನೆ. ನಮ್ಮಲ್ಲಿ ಪ್ರಹ್ಲಾದನ ಆವೇಶ ಆಯಿತು ಅಂತಂದ್ರೆ ನಾವು ನರಸಿಂಹನ ತೊಡೆಯ ಮೇಲೆ ಹೋಗಿ ಕೂತ್ಕೋಬಹುದು. ಆಗ ನರಸಿಂಹ ಹೇಳ್ತಾನೆ, ನಿನಗೆ ಏನ್ ಬೇಕು ಕೇಳು ಮಗು ಅಂತ ಕೇಳಿದಾಗ ಆಗ ಇರೋ ಬರೋ ಸಿಟ್ಟು ಪ್ರಹ್ಲಾದನಿಗೆ ಬಂದ್ಬಿಡುತ್ತೆ. ಏನು ನೀನ್ ನನ್ನ ಜೊತೆ ವ್ಯಾಪಾರ ಮಾಡ್ತಾ ಇದೀಯ ಅಂತ ನರಸಿಂಹನ ಮೇಲೆ ಪ್ರಹ್ಲಾದ ಕೋಪಿಸ್ಕೋತಾನೆ. ಏನು ನೀನೇನು ನನ್ನ ಜೊತೆ ವ್ಯಾಪಾರ ಮಾಡ್ತಾ ಇದೀಯಾ, ಅಥವಾ ನೀನೇನು ATM ಮಷೀನಾ ಅಂದ್ರೆ ನಾವು ಏನಂತಾರೆ, ಮುಖ್ಯವಾಗಿ ಭಗವಂತ ನಮಗೆ ATM ಮಷೀನ್ ಆಗಬಾರದು. ನಮ್ಮ ಕೋರಿಕೆಯನ್ನು ಪೂರ್ಣ ಮಾಡುವ ಒಂದು ದೇವತೆ ಆಗಬಾರದು. ನಾವು ಭಗವಂತನ ಹತ್ರ ಏನೂ ಕೇಳಬಾರದು. ನಮಗೆ ಗೊತ್ತಿಲ್ಲದೆ ಭಗವಂತ ಎಲ್ಲವನ್ನೂ ಕೊಡ್ತಾನೆ. ನಾವು ಏನು ಕೇಳಿದೀವಿ ಅಷ್ಟೇ ಕೊಡ್ತಾನೆ. ನಾವು ಏನೂ ಕೇಳಲಿಲ್ಲ ಅಂತಂದ್ರೆ ಎಲ್ಲವೂ ಭಗವಂತ ಕೊಡ್ತಾನೆ. ಮೋಕ್ಷವೇ ಕೊಡ್ತಾನೆ, ಅದು ಬೇರೆ ಮಾತು. ಆದರೆ ಹಾಗೆ ಪ್ರಹ್ಲಾದನ ಕೋಪ ಆಗ ನರಸಿಂಹ ಶಾಂತ ಮಾಡಿದಂತೆ, ಆಯ್ತಪ್ಪ ತಪ್ಪಾಯ್ತು, ನೀನೇ ಏನೂ ಕೇಳಬೇಡ ಅಂತ. ಆದರೂ ನೀನೇನೋ ಕೇಳಿದ್ಯಾ, ಏನಾದರೂ ಬೇಕಾದ್ರೆ ಹೇಳು ಅಂತ ಕೇಳಿದಾಗ ಪ್ರಹ್ಲಾದ ಹೇಳ್ತಾನೆ, ನನಗೆ ನಿನ್ನ ಹತ್ತಿರ ಕೇಳೋ ಬುದ್ಧಿಯನ್ನು ಕೊಡಬೇಡ ಅಂತ ಪ್ರಹ್ಲಾದ ನರಸಿಂಹನ ಮುಂದೆ ಪ್ರಾರ್ಥನೆ ಮಾಡ್ತಾನೆ. ಆಯ್ತು ತಥಾಸ್ತು, ಆದರೂ ಕೇಳಬೇಕು ಅಂತ ಒಂದು ಕೇಳ್ತೀನಿ, ನನ್ನ ಅಪ್ಪ ನಿನ್ನ ದ್ವೇಷ ಮಾಡಿದ, ಆದರೆ ಅವನು ಉದ್ಧಾರ ಮಾಡು ಅಂತ ಕೇಳಿದಾಗ ಆಗ ನರಸಿಂಹ ಹೇಳ್ತಾನೆ, ಇಲ್ಲ, ನಿನ್ನಂತ ಮಗನ ಪಡೆದ ಮೇಲೆ ಅವನು ಉದ್ಧಾರನೇ ಆದ, ಅವನ ಒಳಗಿರುವ ಜಯ ಉದ್ಧಾರ ಆದ. ಮತ್ತೆ ಹಿರಣ್ಯಕಶಿಪು ಆ ಅಧರ್ಮದ ಆ ನರಕದ ದಾರಿಯಲ್ಲೇ ಹೋಯ್ತು ಜೀವ ಒಂದು. ಇದು ನರಸಿಂಹ ಅವತಾರ ಆಯಿತು. ನರಸಿಂಹ ಅವತಾರ ಆಗಿ ಪ್ರಹ್ಲಾದನ ಅವನು ಪಟ್ಟಾಭಿಷೇಕ ಮಾಡಿ ನರಸಿಂಹ ಅಲ್ಲಿಂದ ತನ್ನ ಅವತಾರ ಸಮಾಪ್ತಿ ಮಾಡ್ತಾನೆ. ಸಮಾಪ್ತಿ ಮಾಡಬೇಕಾದ್ರೆ ಹೋಗ್ಬೇಕಾದ್ರೆ ಒಂದು ವಿನೋದ ಇವನ ಜೊತೆ, ಯಾರು ಚತುರ್ಮುಖನ ಜೊತೆ, ಏನಪ್ಪ ನೀನು ಎಲ್ಲ ಇಂಥ ವರ ಕೊಟ್ರೆ ನಾನು ಮತ್ತೆ ಯಾವ ವೇಷ ಮತ್ತೆ ಯಾವ ಅವತಾರ ತಾಳಬೇಕು ನಾನು, ಆದರೆ
ಹಾವಿನ ಮುಂದೆ ಹಾಲಿರಬಾರದಪ್ಪ, ಅದು ವಿಷವೇ ಕಾರುವುದು ಅಂತ ಹೇಳಿ ಚತುರ್ಮುಖ, ಅದು ವಿನೋದ, ಭಗವಂತನ ವಿನೋದ ಚತುರ್ಮುಖನ ಮೇಲೆ ಹಾಗೆ ಮಾಡಿ ಹೋಗ್ತಾನೆ. ಹಾಗೆ ಮಾಡಿ ಹೋದಾಗ ಪ್ರಹ್ಲಾದ ಉತ್ತಮವಾಗಿ ರಾಜ್ಯ ಆಡಳಿತ ಮಾಡ್ತಾನೆ. ಮಾಡಿ ಅವನು ಕೂಡ ಪ್ರತಿ ಮನ್ವಂತರದಲ್ಲಿ ಪ್ರಹ್ಲಾದ ಇರ್ತಾನೆ. ಬರೀ ಒಂದೇ ಮನ್ವಂತರದಲ್ಲಿ ಅಂತಲ್ಲ, ಪ್ರತಿ ಮನ್ವಂತರದಲ್ಲಿ ಪ್ರಹ್ಲಾದ ಇರ್ತಾನೆ. ಪ್ರಹ್ಲಾದ ಯಾಕೆ ಇರ್ತಾನೆ ಅನ್ನೋದು ನಿಮಗೆ ನಾನು ಸಮುದ್ರ ಮಥನ ಕಥೆ ಪ್ರಾರಂಭ ಮಾಡಿದಾಗ ಹೇಳ್ತೀನಿ, ಅಲ್ಲಿ ಉತ್ತರ ಸಿಗತ್ತೆ. ಅದು ಸ್ವಲ್ಪ ಸಸ್ಪೆನ್ಸ್. ಆಮೇಲೆ ನರಸಿಂಹನ ಪ್ರಾದುರ್ಭಾವ ಆಯಿತು. ನರಸಿಂಹನ ಅವತಾರ ಸಮಾಪ್ತಿ ಆದ ಮೇಲೆ ಕೊನೆಗೆ ತ್ರಿಪುರಾಸುರ ಸಂಹಾರ ಏನಾಯಿತು ಅಂತಂದ್ರೆ, ದೈತ್ಯರು ಸಾಯಲಿಕ್ಕೆ ಪ್ರಾರಂಭಿಸಿದರು. ಹೇಗೆ ದೇವತೆಗಳು ಅವರ ಶಕ್ತಿ ಜಾಸ್ತಿ ಆದಾಗ ದೈತ್ಯರು ಸಾಯಲಿಕ್ಕೆ ಹತ್ತಿದ್ರು. ಆಗ ಮಯ ಏನು ಮಾಡ್ತಾನೆ, ವಿಶ್ವರೂಪ ಇಲ್ಲ, ವಿಶ್ವಗುರು ಇವರೇನಿರ್ತಾರಲ್ಲ ಶುಕ್ರಾಚಾರ್ಯರು, ಮಯನಿಂದ 3 ಕೋಟೆ ನಿರ್ಮಾಣ ಆಗುತ್ತೆ. ಒಂದು ಚಿನ್ನದ್ದು, ಒಂದು ಬೆಳ್ಳಿದು, ಒಂದು ಕಬ್ಬಿಣ ಕೋಟೆ. ಆ ಕಬ್ಬಿಣ ಕೋಟೆ ಹತ್ರ ಒಂದು ಸಿದ್ಧರಸದ ಬಾಮಿ ಮಾಡಿರ್ತಾನೆ ಅವನು. ಇವು ಯಾವೂ ಭೂಲೋಕದಲ್ಲಿ ನಡೆದ ಘಟನೆ ಅಲ್ಲ, ದೇವಲೋಕದಲ್ಲಿ ನಡೆದ ಘಟನೆ. ಸೂಕ್ಷ್ಮ ಲೋಕದಲ್ಲಿ, ಸಟಲ್ ವರ್ಲ್ಡ್ ಅಂತ ಏನು ಹೇಳ್ತೀವಿ, ಅಲ್ಲಿ ನಡೆದಿರೋ ಘಟನೆ ಇದು. ಇಲ್ಲಿ ಎಲ್ಲೂ ನಡೆದಿಲ್ಲ ಇದು. ಇದನ್ನ ನೀವು ಭೂಮಿ ಮೇಲೆ ಎಲ್ಲಿದೆ ಅಂತ ನೀವು ಈಗ ದುರ್ಬಿನ್ ಹಾಕಿ ಹುಡುಕಿದ್ರೆ ಎಲ್ಲೂ ಸಿಗಲ್ಲ. ಆಗ ಮಯನ ಒಂದು ಸಿದ್ಧರಸದ ಬಾವಿಯಲ್ಲಿ ಇವರು ದೇವತೆಗಳು ಅವರ ಜೊತೆ ಯುದ್ಧ ಆಡೋದು, ದೈತ್ಯರು ಬಂದು ಸಿದ್ಧರಸದ ಬಾವಿಯನ್ನು ನೀರು ಕುಡಿದು ಮತ್ತೆ ದಷ್ಟಪುಷ್ಟರಾಗ್ತಿದ್ರು. ಆಗ ಶಿವ ನಾನು ಸಂಹಾರ ಮಾಡ್ತೇನೆ ಅಂತ ಬಾಣ ಹಿಡ್ಕೊಂಡು ಬರ್ತಾನೆ. ಶಿವ ನಾನು ತ್ರಿಪುರಾಸುರ ಸಂಹಾರ ಮಾಡ್ತೇನೆ ಅಂತ ಬಾಣ ಹಿಡ್ಕೊಂಡು ಬಂದಾಗ ಶಿವನ ಬಾಣ ಬಿಡ್ತಾರೆ. ಆದರೂ ಕೂಡ ಅವರು ಮತ್ತೆ ಸಿದ್ಧರಸ ಬಾವಿ ನೀರು ಕುಡಿದು ಮತ್ತೆ ದಷ್ಟಪುಷ್ಟರಾದರು. ಆಗ ತನ್ನ ಪ್ರಿಯವಾದ ಭಕ್ತನನ್ನು ಉದ್ಧಾರ ಮಾಡಲಿಕ್ಕೆ ಭಗವಂತನೇ ಚತುರ್ಮುಖನ ಜೊತೆ ಬಂದು ನೀನೊಂದು ಕರುವಾಗು, ನಾನೊಂದು ಹಸು ಆಗ್ತೇನೆ ಅಂತ ಇಬ್ರು ಹಸು ಮತ್ತೆ ಕರುವಿನ ರೂಪದಲ್ಲಿ ಬಂದು ಆ ಸಿದ್ಧರಸದ ಬಾವಿಯನ್ನು ನೀರು ಕುಡಿದು ಬಿಡ್ತಾರೆ. ಅವು ನೀರು ಕುಡಿಬೇಕಾದ್ರೆ ಇವು ಅಸುರರು ಪಿಕ್ಕಿ ನೋಡ್ತಾ ನಿಂತ್ಕೊಂಡಿರುತ್ತವೆ. ಆಗ ಶಿವ ಬಾಣ ಬಿಡ್ತಾನೆ, ಎಲ್ಲ ಅಸುರರು ಸಂಹಾರ ಆಗತ್ತೆ. ಅದಕ್ಕೆ ತ್ರಿಪುರಾಸುರ ಸಂಹಾರ ಶಿವನ ಕಥೆ ಇದು. ಆಮೇಲೆ ಕೊನೆಯದಾಗಿ ಮರುತ್ಗಣಗಳ ಸೃಷ್ಟಿ ಆಯಿತು. ಇದು ಒಂದು ನಾನು ನಿಮ್ಮ ಮುಂದೆ ಹೇಳಿ ನಾನು ಇವತ್ತಿನ ಈ ಭಾಗವತದ ಅನುಸಂಧಾನ ಮುಗಿಸ್ತೇನೆ. ದಿತಿ ಏನು ಮಾಡ್ತಾಳೆ, ಕಾಶ್ಯಪರಲ್ಲಿ ಕೇಳ್ತಾಳೆ. ಕಾಶ್ಯಪರಲ್ಲಿ ಕೇಳಿ, ಇಲ್ಲ ದೈತ್ಯರು ಎಲ್ಲ ದೇವತೆಗಳಿಂದ ಸದೆ ಬಡಿತಾ ಇದ್ದಾರೆ, ನನಗೆ ದೇವತೆಗಳನ್ನು ಸಂಹಾರ ಮಾಡುವ ಒಬ್ಬ ಮಗನನ್ನು ಕೊಡಿ ಅಂತ ಪ್ರಾರ್ಥನೆ ಮಾಡ್ತಾಳೆ. ಪ್ರಾರ್ಥನೆ ಮಾಡಿದಾಗ ನೀನೊಂದು ಬಹಳ ಕಠಿಣವಾದಂತ ವ್ರತ ಮಾಡಬೇಕು ಅಂತ ಹೇಳ್ತಾರೆ. 1 ವರ್ಷ ಕೋಪಿಸ್ಕೋಬಾರ್ದು, ಸಾಧ್ಯನೇ ಇಲ್ಲ. ನಮಗೆ ನಿತ್ಯದಲ್ಲೂ ಕೋಪ ಬರುತ್ತೆ. 1 ವರ್ಷ ಸುಳ್ಳು ಹೇಳಬಾರ್ದು, ನಾವು ಸುಳ್ಳು ಹೇಳದೇ ಇರೋ ಕೆಲಸವೇ ಇಲ್ಲ ದಿನ. ಆಮೇಲೆ ಬಹಳ ಶುಚಿರ್ಭೂತವಾಗಿ ಇರಬೇಕು ಅಂತ ಹೇಳ್ತಾರೆ. ಆದರೂ ಕೂಡ ದಿತಿ ಅವೆಲ್ಲವೂ ಮಾಡ್ತಾಳೆ. ಆ ಇಂದ್ರ ನೋಡ್ತಾ ಇರ್ತಾನೆ, ಇವಳು ಎಲ್ಲೋ ಒಂದು ಸ್ಮಾಲ್ ಮಿಸ್ಟೇಕ್ ಇವಳು ಮಾಡಿದ್ರೆ ಸಾಕು, ನಾನು ಆ ಗರ್ಭಪಾತ ಮಾಡಬೇಕು ಅಂತ ಇಂದ್ರ ತಯಾರಿಯಾಗಿ ನಿಂತಿರ್ತಾನೆ. ಆಗ ಯಾವುದೋ ಒಂದು ದಿನ ಸಂಜೆ ಅವಳು ಸಂಧ್ಯಾಕಾಲದಲ್ಲಿ ದೇವರ ಮುಂದೆ ದೀಪ ಹಚ್ಚೋ ಸಮಯದಲ್ಲಿ ಮಲಗಬಾರದು ಅಂತ ಹೇಳ್ತಾರಲ್ಲ, ಉದಾಹರಣೆ ಇದೆ. ಆ ಟೈಮಲ್ಲಿ ಅವಳಿಗೆ ಸ್ವಲ್ಪ ಜಂಪು ಬಂದ್ಬಿಡ್ತಂತೆ. ಜಂಪು ಬಂದಾಗ ಇಂದ್ರ ಅವಳ ಗರ್ಭಪಾತ ಮಾಡ್ತಾನೆ. ಗರ್ಭಪಾತ ಮಾಡಿ 49 ತುಂಡುಗಳು ಮಾಡ್ತಾನೆ. ಅದನ್ನ 49 ತುಂಡುಗಳು ಮಾಡಿದಾಗ ಅವಳಿಗೆ ಎಚ್ಚರ ಆಗತ್ತೆ. ಎಚ್ಚರ ಆಗಿ ನೋಡಿದಾಗ 49 ಮಕ್ಕಳು ಮತ್ತೆ ಇಂದ್ರ ನಿಂತಿದ್ದಾನೆ. ಇದು ಏನು ಅಂತಂದ್ರೆ, ಆಗ ಇಂದ್ರ ಹೇಳ್ತಾನೆ, ತಾಯಿ ಇವರು ದೈತ್ಯ, ನಿನ್ನ ಮಕ್ಕಳು ದೈತ್ಯರಾಗಬಾರದು, ನನ್ನ ಸಹಾಯಕರಾಗಲಿ ಅಂತ ಮರುತ್ಗಣಗಳು 49 ಮರುತ್ಗಣಗಳು. ಅವು ಕೂಡ ನಾವು ಯಜ್ಞದಲ್ಲಿ ಕೆಲವು ಉಪನಿಷತ್ ಪ್ರತಿಪಾದ್ಯವಾದಂತಹ ಯಜ್ಞಗಳು ಮಾಡಬೇಕಾದ್ರೆ ಆ ಮರುದ್ಗಣಗಳ ನಾವು ಅವರ ಸ್ಮರಣೆ ಮಾಡಿ ಅವರಿಗೆ ಆಹುತಿ ಹಾಕೋದುಂಟು. ಬೃಹತಿ ಸಹಸ್ರ ಯಾಗ ಅಂತಲ್ಲೆಲ್ಲ ಆ ದೊಡ್ಡ ದೊಡ್ಡ ಯಾಗದಲ್ಲಿ ಮರುತ್ಗಣಗಳ ಆವಾಹನೆ ಮಾಡಿ ಅವರಿಗೆ ಆಹುತಿ ಕೊಡ್ತಾರೆ. ಅಂತಹ ಮರುತ್ಗಣಗಳು ಸೃಷ್ಟಿಯಾಯಿತು. ಆಗ ಪರೀಕ್ಷಿತ್ ರಾಜ ಕೇಳ್ತಾನೆ, ಅದು ಹೆಂಗೆ ಸೃಷ್ಟಿಯಾಯಿತು? ಇಂದ್ರನ ವಜ್ರಾಯುಧದಿಂದ ಇವರು ಯಾಕೆ ಇವರು ಮೃತರಾಗಲಿಲ್ಲ ಅಂತ ಕೇಳಿದಾಗ, ಅಲ್ಲ ಅದಕ್ಕೆ ಮುಖ್ಯ ಉದಾಹರಣೆ ನೀನೇ ಇದ್ದೀಯಪ್ಪ. ನೀನು ಅಶ್ವತ್ಥಾಮಾಚಾರ್ಯರು ಬಾಣ ಬಿಟ್ಟಾಗ ನೀನು ಹೇಗೆ ಗರ್ಭದಲ್ಲಿ ನಿನ್ನನ್ನು ಭಗವಂತ ರಕ್ಷಣೆ ಮಾಡಿದ. ಶ್ರೀನಿವಾಸನ ಅನುಗ್ರಹ ಇದ್ದರೆ ಯಾರಾದರೂ ರಕ್ಷಣೆ ಆಗ್ತಾರೆ. ಯಾಕೆಂದ್ರೆ ಹುಟ್ಟು ಸಾವು ಅನ್ನೋದು ಭಗವಂತನ ವ್ಯಾಪಾರ. ಭಗವಂತನ ಸಂಕಲ್ಪ ಇತ್ತು, ಅವರು ಆ ಹುಡುಗರು ಹುಟ್ಟಬೇಕು, ಬದುಕಬೇಕು, ಅವರು ಇಂದ್ರನ ಸಹಾಯಕರಾಗಿ ಮರುದ್ಗಣಗಳಾಗಬೇಕು ಅಂತ. ಇದು ಭಗವಂತನ ಸಂಕಲ್ಪ. ಶ್ರೀನಿವಾಸನ ಅನುಗ್ರಹ ಇದ್ದರೆ ಅವರು ಸಂರಕ್ಷಣೆ ಆಗೇ ಆಗತ್ತೆ ಅಂತ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹೇಳ್ತಾರೆ. ನಾನು ಯಥಾಶಕ್ತಿ ನಿಮ್ಮ ಮುಂದೆ ನಿವೇದಿಸಿಕೊಂಡೆ. ನಾಳೆ ದಿನ ನಾವು ಇನ್ನೂ ಕೆಲವು ಕಥೆಗಳಿದೆ. ನಾಳೆ ದಿನ ಮನುಷ್ಯನ ವೃತ್ತಿ, ಚಾತುರ್ವರ್ಣದ ಕೆಲಸ,
ಮತ್ತೆ ಚಾತುರ್ವರ್ಣ್ಯ ಅಂತಂದ್ರೆ ಏನು ಅದರದು ಒಂದು ಸ್ವಲ್ಪ ನಾನು ನಿಮ್ಮ ಮುಂದೆ ಪ್ರಯತ್ನ ಪಡ್ತೇನೆ. ಆಮೇಲೆ ಸಮುದ್ರ ಮಥನ ಆದ ಮೇಲೆ ವಾಮನಾವತಾರ ಆದ ಮೇಲೆ ನಾನು 9ನೇ ಸ್ಕಂದದ ಸೂರ್ಯವಂಶ ಚಂದ್ರವಂಶಕ್ಕೆ ನಾನು ಪ್ರವೇಶ ಮಾಡ್ತೇನೆ ಅಂತ ಹೇಳ್ತಾ ಇವತ್ತಿನ ಈ ಭಾಗವತ ಅನುಸಂಧಾನ ಭಾಗವತ ಪ್ರತಿಪಾದ್ಯನಾದ ನಾರಾಯಣ ರಾಘವೇಂದ್ರ ಸ್ವಾಮಿಗಳ ಅಂತರ್ಯಾಮಿಯಾದ ಲಕ್ಷ್ಮೀ ನರಸಿಂಹದೇವರಲ್ಲಿ ಸಮರ್ಪಣೆ ಮಾಡ್ತಾ ನನ್ನ ಈ ಭಾಗವತ ಅನುಸಂಧಾನ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ನಹಂ ಕರ್ತಾ ಹರಿಕರ್ತಾ ತತ್ಪೂಜಾ ಕರ್ಮಚಾಖಿಲ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ತತ್ಮಂಕ್ಯಃ ಪುನಃ ಪುನಃ ಕರ್ಮನ್ಯಾಸೋ ಹರಾದೇವ ವಿಷ್ಣು ತೃಪ್ತಿಕರಃ ಸದಾ ಭ್ರಮದ ವಿಭವ ಭೂಭೃದ್ ಭೂರಿ ಭೂಭಾರ ಸದ್ಭಿದ್ ಭಿದನವ ವಿಭಮ ಭ್ರೂ ವಿಭ್ರಮಾ ದಬ್ರಶುಭ್ರ ರುಭು ಭವ ಭಯ ಭೇತ್ತರ್ಭಾಸಿ ಭೋಭೋ ವಿಭೋಭೀಹಿ ದಹ ದಹ ನರಸಿಂಹ ಸಖ್ಯವೀರ್ಯಾಹಿತಂ ಹೇ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರ ಮೃತ್ಯು ನಮಾಮ್ಯಹಂ ಯತ್ಸರ್ವಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಃ ಸಹೃತ್. ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಹರಿ ಓಂ ಹರಿ ಓಂ.